ಮಾತೆ ಮಲಯ ತ್ವಚ ಪಾಂಡ್ಯ ಸಂಜಾತೆ ಮಾತಂಗವದನರುಹ ಮಾತೆ ಮಲಯ ತ್ವಚ ಪಾಂಡ್ಯ ಸಂಜಾತೆ ಮಾತಂಗವದನರುಹ ಶಾತೋದರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾದರಿ ತಾಯೆ ಗೌರಿ ದಾದ ಮಾತೆ ಮಲಯ ಧ್ವಜ ಪಾಂಡ್ಯ ಸಂಜಾತೆ ಮಾತಂಗವದನರುಹ ಮಾತೆ. ಸಮಸ್ತ ಕರ್ನಾಟಕಕ್ಕೆ ನಿಮ್ಮ ಆತ್ಮೀಯ ಅಕುಲ್ ಮಾಡುವ ನಮಸ್ಕಾರಗಳು ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಲಕ್ಷ್ಮಿ ಕಳೆ ತುಂಬಿ ತುಳುಕ್ತಾ ಇರಬೇಕು. ಹೆಣ್ಮಕ್ಳಿಗಂತೂ ಕೇಳ್ಬೇಕಾ, ಸಂಭ್ರಮಾನೋ ಸಂಭ್ರಮ. ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರತಿಯೊಬ್ಬರು ಮನೆಗೂ ಲಕ್ಷ್ಮಿ ಬಂದಿದ್ದಾಳೆ. ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ, ಅದ್ದೂರಿಯಾಗಿ ಪೂಜೆ ಮಾಡ್ತಾ ಇದೀವಿ. ಹಂಗೇನೆ ಹೊಸ ಪಾಠಕ್ಕೆ ಸಿದ್ಧವಾಗಿರುವಂತಹ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ನಿಮಗೂ ಕೂಡ ಶುಭಾಶಯ. ನಮ್ಮ ಲವ್ಲಿ ಏಂಜಲ್ಸ್ಗೂ ಸ್ವಾಗತ. ಹೆಂಗ್ ಕಾಣಿಸ್ತಾ ಇದ್ದಾರೆ ಸರ್ ರವಿ ಸರ್ ಎಲ್ಲ ನಮ್ಮ ಏಂಜಲ್ಸ್, ನಮ್ಮ ಇಡೀ ಸೆಟ್ ಎಲ್ಲ ಹೇಗಿದೆ? ನನಗೆ ಗೊತ್ತಿರೋದೆಲ್ಲ ಹಬ್ಬ ಅಂದ ತಕ್ಷಣ ಹೆಣ್ಣು ಎದುರಿಗೆ ಬಂದ್ರೆ ಹಬ್ಬ. ಅದು ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತಲ್ಲ, ಯಾವ ಹಬ್ಬ ಆದ್ರೂ ಕೂಡ ಹಬ್ಬಗಳು ಬರೋದೇನಕ್ಕೆ ಅಂದ್ರೆ ಜನ ಎಲ್ಲ ಮತ್ತೆ ಸೇರೋದಕ್ಕೆ, ಒಂದು ಸಂಭ್ರಮ ಮಾಡ್ತಾ ಇರ್ಬೇಕು ಅವಾಗವಾಗ ಮನೆಯಲ್ಲಿ. ಇಲ್ಲಾಂದ್ರೆ ಎಲ್ಲ ಅವ್ರವ್ರ ಲೋಕದಲ್ಲಿ ಕೂತ್ ಬಿಡ್ತಾರೆ. ಅವತ್ತೊಂದ್ ದಿವಸ ಅಟ್ಲೀಸ್ಟ್ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡು ರೆಡಿಯಾಗಿ ಅಡುಗೆ ಮಾಡಿ ಇವತ್ತೇನು ಮಾಡಬೇಕು, ಸಿಹಿ ಮಾಡಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ಒಳಗಿರೋ ಏನೋ ದುಃಖಗಳಿದ್ರು ನೋವಿದ್ರು ಮನೇಲೆಲ್ಲ ಮರೆತು ಒಂದು ಹಬ್ಬ ಸಂಭ್ರಮ ಮಾಡಿದಾಗ ಅದೆಲ್ಲ ಮರೆತು ಮತ್ತೆ ಫ್ರೆಶ್ ಆಗಿ ಶುರು ಮಾಡಲಿ ಅನ್ನೋದಕ್ಕೆ ಹಬ್ಬ ಮಾಡೋದು. ಸಖತ್ತಾಗಿ ಹೇಳಿದ್ವಿ. ಸೊ ಇಟ್ ಇಸ್ ವೆರಿ ಗುಡ್. ಹಬ್ಬ ಅನ್ನೋದು ಸಂಭ್ರಮ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಟು ಕನೆಕ್ಟ್ ಎವ್ರಿಬಡಿ. ಪ್ರತಿಯೊಬ್ರು ಈ ಹಬ್ಬಗಳಿಲ್ಲ ಅಂದ್ರೆ ಜನ ಮರ್ತೋಗ್ತಾರೆ. ಅದೊಂದಕ್ಕೆ ದಿಸ್ ಫೆಸ್ಟಿವಲ್ಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ಹಬ್ಬ ಇರ್ಬೇಕು ನಮಗೆ ಅಲ್ವಾ, ಪ್ರತಿದಿನ ಸೆಲೆಬ್ರೇಟ್ ಮಾಡ್ಬೇಕು. ರವಿ ಸರ್ ಹೇಳಿದ್ರು, ಹಬ್ಬ ಅಂದ್ರೆ ಒಬ್ರಿಗಿಂತ ಒಬ್ರು ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಎಲ್ಲರೂ ಸೇರ್ಕೊಂಡು ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ಹಬ್ಬ ಅಂತ. ಅದೇ ತರ ಒಂದು ಬ್ಯೂಟಿಫುಲ್ ಆಗಿ ದೇವತೆ ತರ ನಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ನಮ್ಮ ಕಾರ್ಯಕ್ರಮದ ಮಹಾಲಕ್ಷ್ಮಿ ಅಂದ್ರೆ ನಮ್ಮ ರಚ್ಚು. ಹೇಳಿ ರಚ್ಚು, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಮೊದಲೇದಾಗಿ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಗೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಐ ಥಿಂಕ್ ಶ್ರಾವಣದಲ್ಲಿ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಲಕ್ಷ್ಮಿಗೆ ಎಷ್ಟು ಅಲಂಕಾರ ಮಾಡಿರ್ತೀವೋ ಅಷ್ಟೇ ಅಲಂಕಾರ ನಾವು ಮಾಡ್ಕೊಳ್ತೀವಿ. ಅಂಡ್ ಅದು ಲಕ್ಷ್ಮಿಗೆ ತುಂಬಾ ಇಷ್ಟ ಆಗತ್ತಂತೆ. ಲಕ್ಷ್ಮಿಗೆ ಅಲಂಕಾರ ಮಾಡ್ಬಿಟ್ಟು ನಾವು ಅಲಂಕಾರ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪಾಗತ್ತಂತೆ. ಅವಳಿಗೂ ಅಲಂಕಾರ ಮಾಡಿ ನಾವು ಅಲಂಕಾರ ಮಾಡ್ಕೊಂಡು ಇಟ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್. ಸೊ ಇವತ್ತು ನಾವೆಲ್ಲರೂ ಐ ಥಿಂಕ್ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಅಂಡ್ ಹಬ್ಬ ಆ ಒಂದು ಸೆಲೆಬ್ರೇಷನ್ ವೈಬೇ ಇದೆ ಇವತ್ತು ನಮ್ಮ ವೇದಿಕೆ ಮೇಲೆ. ಎಲ್ರು ಖುಷಿಯಾಗಿರಿ. ಈ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಎಲ್ರು ಮನೆಯಲ್ಲೂ ಜಾಸ್ತಿ ಐಶ್ವರ್ಯ ಕೊಟ್ಟು ನೆಮ್ಮದಿ ಕೊಡ್ಲಿ. ಥ್ಯಾಂಕ್ ಯು. ಹಬ್ಬ ಇವತ್ತಾದ್ರೂ ಕಳೆದ ವಾರ ರವಿ ಸರ್ ಹೇಳಿದ್ರು ಒಂದು ಮಾತು, ನಮ್ಮ ಏಂಜಲ್ಸ್ಗೆಲ್ಲ ಒಂದು ಸೀರೆಯನ್ನ ನಮ್ಮನೆಯಿಂದ ಉಡುಗೊರೆ ಕೊಡ್ತೀನಿ ಅಂತ. ಅವರು ಹೇಳಿದ ಮಾತನ್ನ ಹಾಗೆ ಉಳಿಸ್ಕೊತಾ ಇದ್ದಾರೆ. ನಿಮ್ಮೆಲ್ಲರಿಗೋಸ್ಕರ ರವಿ ಸರ್ ಸೀರೆನ ಉಡುಗೊರೆ ಸರ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಡೀತಾ ಇದೆ ವರ ಪರೀಕ್ಷೆ. ಇದೇ ಖುಷಿಯಲ್ಲಿ ಎಲ್ರು ಸೇರಿ 2 ಹೆಜ್ಜೆ ಹಾಕಿದ್ರೆ ಸಂಭ್ರಮದಿಂದ ಆಹಾ
ಮಗಾಸ್ ಅಂಡ್ ಮಚೀಸ್, ಹುಡುಗಿರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬ್ಯಾಚುಲರ್ಸ್ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್, ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. Co-powered by Freedom Refined Sunflower Oil, special partners India Gate Basmati Rice, RKG Tuppa, Ujjivan Small Finance Bank, digital streaming partner Z5. ಕಳೆದ 9 ವಾರಗಳಿಂದ ನಮ್ಮ ಬ್ಯಾಚುಲರ್ಸ್ ಏಂಜಲ್ಸ್ ಅನ್ನ ಇಂಪ್ರೆಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಕಳೆದ ವಾರ ಅಂತೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿ ಜೀವನದಲ್ಲಿ ದುಡಿಮೆ ಎಷ್ಟು ಮುಖ್ಯ ಅಂತ ಕಲ್ತು ತಮ್ಮ ಏಂಜಲ್ಸ್ಗೆ ಗಿಫ್ಟ್ ಅನ್ನ ತಂದ್ಕೊಟ್ಟಿದ್ದಾರೆ. ಬ್ಯಾಚುಲರ್ಸ್ ಆಗಿ ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ಏನಕ್ಕೆ ಅಂದ್ರೆ ಒಳ್ಳೆ ವರ ಆಗ್ಬೇಕು ಅಂತ. ಒಬ್ಬ ಬ್ಯಾಚುಲರು ಫ್ಯಾಮಿಲಿ ಮ್ಯಾನ್ ಆಗೋದಕ್ಕೆ ಇಷ್ಟು ಕಷ್ಟಪಟ್ರೆ ಸಾಕಾಗತ್ತಾ? ಸಾಕಾಗೋದೇ ಇಲ್ಲ. ಹುಡುಗಿ ಅಷ್ಟೇ ಇಷ್ಟಪಟ್ರೆ ಆಗತ್ತಾ? ಆಗೋದೇ ಇಲ್ಲ. ಫ್ಯಾಮಿಲಿನೂ ಇಷ್ಟಪಟ್ರೆ ಮಾತ್ರ ಅವನು ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗ್ತಾನೆ. ಹಾಗಾಗಿ ನಮ್ಮ ಬ್ಯಾಚುಲರ್ಸ್ಗೆ ವರ ಪರೀಕ್ಷೆ ಮಾಡೋದಕ್ಕೆ ಅಂತ ನಮ್ಮ ವೇದಿಕೆಗೆ ಏಂಜಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬರ್ತಾ ಇದ್ದಾರೆ. ಅವರ ಎಕ್ಸ್ಪೆಕ್ಟೇಷನ್ಸ್ ಏನು, ಆ ಎಕ್ಸ್ಪೆಕ್ಟೇಷನ್ ನಮ್ಮ ಬ್ಯಾಚುಲರ್ಸ್ ಫುಲ್ಫಿಲ್ ಮಾಡ್ತಾರೋ ಇಲ್ವೋ ಇವೆಲ್ಲವೂ ಕೂಡ ನೋಡಬೇಕು. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ವೇದಿಕೆ ಮೇಲೆ ನಡೀತಾ ಇದೆ ವರ ಪರೀಕ್ಷೆ. ರಚ್ಚು, ವಧು ಪರೀಕ್ಷೆ ನೋಡಿರ್ತೀರಾ, ಇದು ವರ ಪರೀಕ್ಷೆ. ವರ ಪರೀಕ್ಷೆ ಅಂದ್ರೆ ನಿಮ್ ಪ್ರಕಾರ ಏನೆಲ್ಲ ಪರೀಕ್ಷೆ ಮಾಡ್ಬೋದು ಹೇಳಿ? ವಧು ಪರೀಕ್ಷೆಗಿಂತ ವರ ಪರೀಕ್ಷೆ ನನಗೆ ಖುಷಿ ಕೊಡತ್ತೆ. ಬಿಕಾಸ್ ಯಾವಾಗ್ಲೂ ಹೆಣ್ಮಕ್ಳು ಅವ್ರ ಮನೆಗೆ ಬಂದು ಅವು ವಾಯ್ಸ್ ಕೇಳುವಂಥದ್ದು, ಇಲ್ಲ ಕೆಲವ್ರಿಗೆ ಹಾಡು ಹೇಳಿ ಅಂತ ಹೇಳಿದ್ರು, ವಾಕ್ ಮಾಡಿ ಅವೆಲ್ಲ ಕೇಳಿದೀನಿ ನಾನು ನೋಡಿದೀನಿ. ಅದಾದ್ಮೇಲೆ ತುಂಬಾ ಪ್ರಶ್ನೆಗಳಿರುತ್ತೆ. ಮೋಸ್ಟ್ಲಿ ಯಾವ ಮಲ್ಟಿನ್ಯಾಷನಲ್ ಕಂಪ್ನಿಲೂ ಇಷ್ಟೊಂದು ಪ್ರಶ್ನೆ ಕೇಳಲ್ಲ, ಅಷ್ಟು ಕೇಳಿರ್ತಾರೆ ಕುತ್ಕೊಂಡು. ಬಟ್ ಇವಾಗ ವರ ಪರೀಕ್ಷೆಯಲ್ಲಿ ಏನೇನ್ ಪ್ರಶ್ನೆಗಳು ವಧು ಕಡೆಯಿಂದ ಸಿಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ರವಿ ಸರ್ಗೆ ಹೆಣ್ಮಗು ಕೂಡ ಇದೆ, ಇಬ್ರು ಗಂಡ್ಮಕ್ಳು ಕೂಡ ಇದಾರೆ ಅಲ್ವಾ? ಸೊ ಅವ್ರಿಗೆ ಮಗಳಿಗೆ ಮದ್ವೆ ಆಗಿದೆ ಅಂಡ್ ಒಬ್ರು ಮಗಂಗ್ ಮದ್ವೆ ಆಗಿದೆ. ಸೊ ಹೆಂಗಿತ್ತು? ವರ ಪರೀಕ್ಷೆನೂ ಆಗಿದೆ, ವಧು ಪರೀಕ್ಷೆನೂ ಕೂಡ ಆಗಿದೆ ಅವ್ರ ಮನೆ. ರವಿ ಸರ್ ಪರೀಕ್ಷೆ ಆಗಿರುತ್ತೆ ಇಲ್ಲಿ. ರವಿ ಸರ್ ಕೊಟ್ಟಿರ್ತಾರೆ ಪರೀಕ್ಷೆ. ರವಿ ಸರ್ ಹೇಳಿ, ರವಿ ಸರ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಕ್ಚುಲಿ ನಾನು ನನ್ನ ಮಗಳನ್ನ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಆ ಕಡೆ ಮನೆ ಕಡೆಯವ್ರು ಬಂದು ಒಂದಿಷ್ಟು ಲಿಸ್ಟ್ ತಗೊಂಬಂದ್ರು ಅವರು. ಅಂದ್ರೆ ಅವರು ನಮ್ಮ ಹತ್ರ ಈ ಪ್ರಾಪರ್ಟಿ ಇದೆ, ಅಲ್ಲಿ ಆ ಪ್ರಾಪರ್ಟಿ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ. ನಾನು ಅದನ್ನ ತೆಗೆದು ವಾಪಸ್ ಅವ್ರ ಕೈಲಿ ಕೊಟ್ಟೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀರಾ? ಅಷ್ಟೇ ಬೇಕಾಗಿರೋದು. ಗಂಡನ ಕರೆದೆ, ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಮಾತ್ರ ಮದುವೆ ಮಾಡ್ತೀನಿ. ಒಂದೇ ಒಂದು ದಿವಸ ನನ್ನ ಮಗಳು ಯಾವುದಾದ್ರೂ ಅಲ್ಲಿ ಸರಿ ಇಲ್ಲ ಅಂತ ಅನ್ಸಿದ್ರೆ ಅವತ್ತಿಗೆ ವಾಪಸ್ ಕರ್ಕೊಂಡ್ಬರ್ತೀನಿ, ಅದಕ್ಕೆ ರೆಡಿ ಇರ್ಬೇಕು ನೀವು. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋವರೆಗೂ ಅಲ್ಲೇ ಇರ್ತಾಳೆ. ಒಂದೇ ಒಂದು ದಿವಸ ನೀವು ಯಾರೋ ಅವಳನ್ನ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ವಿತಿನ್ ಸೆಕೆಂಡ್ಸ್ ಯು ವಿಲ್ ಬ್ಯಾಕ್ ಟು ಮೈ ಹೌಸ್. ಇದು ಫಸ್ಟ್ ಅಲ್ಲಿ ಕಂಡೀಷನ್ ಹಾಕಿದ್ದು, ಅದು ಹಂಗೆ ಆಯ್ತು. ಎರಡನೇದು ಹುಡುಗಿ ಮನೆಗೆ ಹೋದಾಗ, ಮನು ಮದುವೆಗೆ ಹೋದಾಗ, ಹುಡುಗನ್ಗೆ ಇಷ್ಟ ಆಯ್ತು ಅಂತ ಗೊತ್ತಾದ್ಮೇಲೆ, ಹುಡುಗಿ ಇಷ್ಟ ಆಯ್ತು ಅಂತ ಗೊತ್ತಾದ್ಮೇಲೆ ಅಲ್ವೋಗಿ ಹೇಳಿದ್ ಒಂದೇ, ನಿಮ್ಮ ಮಗಳನ್ನ ಹೀಗೆ ಕಳಿಸ್ಕೊಡಿ, ನನಗೇನು ಬೇಡ, ಅಷ್ಟೇ ಸಾಕು ಅಂತೇಳಿ ಎದ್ದು ಬಂದಿದ್ದು ನಾನು. ಇವೆರಡು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. ಹುಕುಂ, ಕ್ರೇಜಿ ಸ್ಟಾರ್ ಕಾ ಹುಕುಂ. ವಾ, ಫ್ಯಾಂಟಾಸ್ಟಿಕ್. ರವಿ ಸರ್, ಮಕ್ಕಳ ವಿಚಾರ ಮಾತಾಡಿದ್ರಿ. ಈಗ ನೀವು ಅತ್ತಿಗೆ ನೋಡಕ್ ಹೋದಾಗ ಅಲ್ಲೇನಾದ್ರೂ ಅತ್ತಿಗೆ ಪ್ರಶ್ನೆ ಕೇಳಿದ್ದುಂಟಾ ಅಥವಾ ಅವ್ರು ನಿಮ್ಮನ್ನ ಪ್ರಶ್ನೆ ಕೇಳಿದ್ದುಂಟಾ? ಅವಳು ಚಿಕ್ಕ ಹುಡುಗಿಯಿಂದ ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನನಗೇನು ಅಲ್ಲಿ ಇದು ಬೇಕು ಅದು ಬೇಕು ಅವೆಲ್ಲ ಏನಿಲ್ಲ. ನನ್ನ ತಂದೆ ತಾಯಿ ನನ್ನ ಎಷ್ಟು ಪ್ರೀತಿಸಿದ್ರು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದಕ್ಕೆ ನನಗೆ ಅಲ್ಲಿ ನನ್ನ ಭಾವ, ನಮ್ಮ ಫಾದರ್ ಇನ್ ಲಾ ಮತ್ತು ಮದರ್ ಇನ್ ಲಾ ಇದ್ರು, ಪ್ಲಸ್ ಅವ್ರ ಬ್ರದರ್ಸ್, ಅವ್ರು ಅಷ್ಟು ಪ್ರೀತಿಸ್ತಾರೆ ನನ್ನ. ಸೊ ನಾನು ಅಲ್ಲಿ ಚಿಕ್ಕ ವಯಸ್ಸಿಂದ ಬೆಳ್ಕೊಂಬಂದಿದ್ದೆ ಮನೇಲಿ. ವೆನ್ ಐ ವಾಸ್ ಎ ಕಿಡ್ ಐ ಯೂಸ್ ಟು ಗೋ ಟು ದೇರ್ ಹೌಸಸ್. ಅಲ್ಲಿ ಜೊತೆಲಿ ಬೆಳೆದಿದ್ರಿಂದ ಆ ಥರ ರೂಲ್ಸ್ ರೆಗ್ಯುಲೇಷನ್ಸ್ ನಾನು ಫಾಲೋ ಮಾಡೋವಂಥದ್ದು ಬರಲಿಲ್ಲ. ಅಲ್ಲಿ ಹೋದ್ವಿ, ಇಷ್ಟಪಟ್ಟು ಕರ್ಕೊಂಬರ್ತಾ ಇದ್ವಿ. ನನ್ನ ಹೆಂಡತಿಗೆ ಅವತ್ತು 16 ವಯಸ್ಸು ಅಷ್ಟೇ. 16. ಓಕೆ. ಸಿನಿಮಾ ಅಂತ ಓಡ್ತಿರ್ಬೇಕಾದ್ರೆ ಮನೆ ಕಡೆ ಪ್ರೀತಿ ಕೊಡ್ಲಿಲ್ವೇನೋ ನಾನು. ಅವಳು ಕೊಡಬೇಕಾಯ್ತು ಪ್ರೀತಿ, ಆ ವಯಸ್ಸಿನಲ್ಲಿ ಕೊಡಬೇಕಾಯ್ತು ಪ್ರೀತಿ ಕೊಡ್ಲಿಲ್ವೇನೋ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿ ಆಮೇಲೆ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಇನ್ ಲವ್ ವಿತ್ ಮೈ ವೈಫ್ ಆಫ್ಟರ್ 15 years ಆಫ್ ಮ್ಯಾರೇಜ್. ಫ್ಯಾಂಟಾಸ್ಟಿಕ್. ಬನ್ನಿ ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬದ ವರ ಪರೀಕ್ಷೆಯನ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬರ್ತಾ ಇರೋ ಫ್ಯಾಮಿಲಿ ಮಾತೆ ಆಡದೆ ಸೈಲೆಂಟ್ ಆಗಿರುವಂತ ಸೈಲೆಂಟ್ ಸುಂದರಿ ಇನ್ಯಾರು? ಆ ಚಿಕ್ಕಮಗಳೂರ ಆ ಚಿಕ್ಕ ಮಲ್ಲಿಗೆ ಆರೋಹಿ ಅಂಡ್ ಫ್ಯಾಮಿಲಿ. ಇವರೇ ಹಿಂಗಾದ ಮೇಲೆ ಇವರ ಫ್ಯಾಮಿಲಿ ಇನ್ ಹೆಂಗಿರ್ತಾರೆ? ಲೆಟ್ಸ್ ವೈಟ್ ಅಂಡ್ ವಾಚ್.
ಟು ಭರ್ಜರಿ ಬ್ಯಾಚುಲರ್ಸ್. ಹೇಳವ. ಇವರು ನನ್ನ ತಾಯಿ ಗೌರಮ್ಮ, ಇದು ನನ್ನ ಓನ್ ಸಿಸ್ಟರ್, ಎಲ್ಡರ್ ಸಿಸ್ಟರ್ ನವ್ಯ, ಇವ್ರ ಬಾಡಿಗೆ ಸಿಸ್ಟರ್, ಸಿಸ್ಟರ್ ಫ್ರಮ್ ಅದರ್ ಮದರ್ ಅನುಪಲ್ಲವಿ. ಅನುಪಲ್ಲವಿ ಟೈಮಲ್ಲಿ ಹುಟ್ಟಿದ್ರ ನೀವು? Yes. ಇಲ್ಲ. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. Thank you. ನೀವೇನೋ ಬಂದಿದ್ದೀರಪ್ಪ, ಪಾಪ ಏನೇನೋ ಆಸೆ ಹೊತ್ಕೊಂಡ್ ಬಂದಿದ್ದೀರ, ಆದ್ರೆ ಆ ವರ ಆಗ್ತಾನ ಅವನು ಶಾಪ ಆಗ್ತಾನೋ ಗೊತ್ತಿಲ್ಲ ನನ್ಗೆ. ನೋಡ್ತೀರಾ? ಹಾಕೋಲ್ಲ ಅವ್ನ ಹಂಗೆ ಕಳ್ಸು, ಹೆಂಗಿರೋ ಆಗಲ್ಲ ಮದುವೆ ಅವನಿಗೆ. ಇವ್ನು ಬಂದ್ಮೇಲೆ ಏನಾಗುತ್ತೆ? ನಿನಗ್ ಬುದ್ಧಿ ಇಲ್ವೇನ ರಾಕೇಶ, ಯಾರನ್ ಜೊತೆಲಿ ಕರ್ಕೋಬೇಕು ಅಂತ? ಅಣ್ಣ ನಾನು ಸಂತು ಆಗಿ ಬಂದಿಲ್ಲ, ಬ್ರೋಕರ್ ಆಗಿ ಬಂದಿದ್ದೀನಿ ಅಣ್ಣ. ಅಯ್ಯೋ, ನಿನ್ ಯಾವ ಬ್ರೋಕರೋ ನನಗೆ ಗೊತ್ತಿಲ್ಲ. ಹೋಯ್ತೀನಿ, ಇವನ್ಗೆ ಆರೋಯಿನ ಮದುವೆ ಮಾಡಿಸ್ಬಿಟ್ಟೆ ಹೋಯ್ತೀನಿ. ಅದಕ್ಕೋಸ್ಕರನೇ ಬಂದಿದ್ದೀನಿ. ನನ್ನ ಮಗನ್ ಬರ್ತಾನೆ ಕಿವಿಲಿ ಹೂ ಇಟ್ಕೊಂಡು ಕರ್ಕೊಂಡ್ ಬಂದಿದ್ಯಾ? ಮಗ ನೀನ್ ಎಲ್ಲಿಂದ ಕರ್ಕೊಂಡ್ ಬಂದೆ ಇವನ್ನ? ಸೀಸನ್ 3 ಇಂದ ಕರ್ಕೊಂಡ್ ಬಂದೆ ಸರ್. ಅದು ವಿಚಾರ. ರಾಕೇಶ ಮಾತಾಡ್ತಾ ಇದ್ರೆ ಟೈಮ್ ವೇಸ್ಟು. ಅಣ್ಣನ್ಗೆ ಆಶೀರ್ವಾದ ತಗೋ. ಅಲ್ಲೋಡು ಮೇಡಮ್ ಅವ್ರು ಅಲ್ಬಿಡ್ತವ್ರು, ಕೇಳಿ ಏನು ಅಂತ. ಓ ಅದು ಹುಡುಗಿ ಅಲ್ಲ, ಅವ್ರ ಅವ್ವ ನೋಡ್ ಕರೆಕ್ಟ್ಗೆ. ಇಲ್ಲ, ಹುಡುಗಿರ್ಗೆ ಮುಖ ನೋಡ್ಕೊಂಡು ತಿನ್ಸ್ಬೇಕಾದ್ರೆ ನಾಚಿಕೆ ಪಡ್ತಾರೆ. ಇವ್ರ ಅಮ್ಮನ ಮುಖ ನೋಡಿ ನಾಚಿಕೆ ಪಡ್ಕೋತಾ ಇದಾರೆ. ಅಮ್ಮನ ಹುಡುಗಿ ತಾನೆ. ರಾಕಿ ಹುಡುಗಿ ನೋಡೋದ್ರೆ ಅವ್ರ ಅವ್ವನ್ ನೋಡ್ತಾ ಇದೆಯಲ್ಲಪ್ಪ. ಅವ್ರಮ್ಮ, ಇಂಥ ಹುಡುಗನ್ನ ನೀವು ಎಷ್ಟು ಹುಡುಕಿದ್ರು ಸಿಗಲ್ಲ. ನಮ್ಮ ಹುಡುಗ 3 ಅಡಿನೇ ಇರ್ಬೋದು, ಆದ್ರೆ 6 ಅಡಿ ಗಂಡು ಏನ್ ಮಾಡುತ್ತೆ ಅದೆಲ್ಲ ಮಾಡುತ್ತೆ. ನೋಡು, ಇವತ್ತೆ ಅತ್ತೆ ಕಾಲಕ್ಕೆ ಬಿದ್ದು ಹೆಣ್ ಕೇಳ್ಬಿಡು, ಹೋಗು. ಸೆಟ್ಲ್ ಆಗ್ಬಿಟ್ಟ ಎಬ್ಬರ್ಸ ಅವನ್ನ. ಅಮ್ಮ ನೀವೇನ್ ಕೇಳ್ತೀರ ಕೇಳಿ, ನಮ್ಮ ಹುಡುಗ ಹೇಳ್ತಾನೆ. ಸಾರಿ, ಹೇಳ್ತಾನೆ, ಕೇಳಿ ಕೇಳಿ. ರಾಕೇಶ್, ನೀವು ತುಂಬಾ ಕ್ಯೂಟ್ ಆಗಿ ಪುಟ್ಪುಟ್ದಾಗಿದ್ದೀರಾ ಅಲ್ಲ? ಹೌದು, ಅದು ಇನ್ ಏನ್ ಕೇಸ್ ಈ ತರಕ್ಕೆಲ್ಲ ಅಡೆತಡೆ ಬರ್ಬೇಡಿ ಪ್ಲೀಸ್. ಕ್ಯೂಟ್ ಆಗಿ ಪುಟ್ಪುಟ್ದಾಗಿದ್ದೀರಲ್ಲ, ಓಕೆನಾ? ನಂತರ ಟಾಲ್ ಆಗಿರೋ ಏನಾದ್ರು ಹುಡುಗಿ ಇಷ್ಟಪಟ್ರೆ ಎಕ್ಸೆಪ್ಟ್ ಮಾಡ್ತೀರಾ? ಅಲ್ಲ, ಆಕ್ಚುಲಿ ಈಗ ಇರೋರೇ ನನ್ಗಿಂತ ಟಾಲ್ ಆಗಿದ್ದಾರೆ, ಇನ್ನೊಂದು ಟಾಲ್ ನಂಗೆ ಹೆಚ್ಚಿಗೆ ಆಗುತ್ತಾ ಅಲ್ವಾ? ಮುಂದಿನ ಪ್ರಶ್ನೆ. ರಾಕೇಶ್ ಅವರೇ, ನಿಮ್ಗೆ ನೀವು ಮತ್ತೆ ಫ್ಯಾಮಿಲಿ ಅಂತ ಬಂದಾಗ ನಿಮ್ ಫ್ಯೂಚರ್ ಇಂಪಾರ್ಟೆಂಟಾ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇಂಪಾರ್ಟೆಂಟ್? ಆಕ್ಚುಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೇ ನನ್ನ ಡ್ರೀಮು. ಆನ್ಸರ್ ಮಾಡು ಅಂದ್ರೆ ಕಾಮಿಡಿ ಕಿರಡಿ ಸ್ಕಿಟ್ ಮಾಡ್ಕೊಂಡು ನಿಂತಿದ್ಯಲ್ಲ. ನೀನ್ ಮತ್ತೇನ್ ಮಾಡ್ತಿದ್ಯಾ? ಅದೇ ಅವನೇ ಮಾಡ್ತಿರೋದು ಅದನ್ನ. ಇದು ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ, ನೀವೇ ಹಿಂಗಾಡ್ತಿದ್ಯಾ? ಇವನ್ನ ತಗೊಂಡ್ ಬಂದೆ ತಪ್ಪಾಗೋಯ್ತು. ನೀನ್ ಕಳ್ಸೋಣ ಸ್ವಲ್ಪ. ಒಂದೇ ನಿಮಿಷ ಮೇಡಮ್, ಮರ್ಯಾದೆ ಹೋಯ್ತೈತೆ, ಪ್ರಪೋಸ್ ಮಾಡೋ. ನಾವು ಪ್ರಪೋಸ್ ಮಾಡಕ್ಕಲ್ಲ ಕಣೋ, ಇಲ್ಲಿ ವಧುವರ ಪರೀಕ್ಷೆ ಆಗ್ತಿದೆ. ಈ ನನ್ ಮಗನ್ಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಸರ್, ಯಾಕೆ ಸರ್ ನನ್ ಜೊತೆ ಕಲ್ತಿದ್ದೀರಾ? ಇನ್ನೊಂದು ಪ್ರಶ್ನೆ ಕೇಳಿ. ಏನ್ ಗೊತ್ತಾ ರಾಕೇಶ್, ಇವಾಗ ಆಲ್ಮೋಸ್ಟ್ ಎಲ್ಲ ಹುಡುಗಿರು, ನಾವು ಪ್ರೀತಿಸೋ ಹುಡುಗರು ಲೈಕ್ ಮದ್ವೆ ಆಗೋ ಗಂಡು ಫಿಟ್ ಅಂಡ್ ಫೈನ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅಂತಾರೆ. ಐ ವಾಂಟ್ ನೋ, ನೀವ್ ಎಷ್ಟು ಹೆಲ್ದಿ ಆಗಿದ್ದೀರಾ ಅಂಡ್ ಫಿಟ್ ಆಗಿದ್ದೀರಾ ಅಂತ. ನಮ್ಮ ಹುಡುಗನ ಫಿಟ್ನೆಸ್ ಬಗ್ಗೆ ದಯವಿಟ್ಟು ನೀವು ಕೇಳಿದ್ದು ನನಗೆ ಬಹಳ ಬೇಜಾರಾಗಿದೆ. ಕೇಳೋದು ಬೇಡ ಸರ್, ಅಂದ್ರೆ ಕಾಣಿಸ್ತಿದೆ. ನಿಮ್ಮನ್ನ ಮೇಲೆ ಕೂರ್ಸ್ಕೊಂಡು ಟಿಪ್ಸ್ ಹೊಡಿತಾನೆ. ಯು ವಾಂಟ್ ಟು ಸೀ ಇಟ್? ಯು ವಾಂಟ್ ಟೆಸ್ಟ್ ಮೈ? ಏಯ್ ಮಗ, ಒಳ್ಳೆ ಚಾನ್ಸ್ ಕೂರ್ಸ್ಕೊಂಡು ಹೊಡೆದು ಬಿಡು. ಲೀಡ್ ಕೊಡ್ತಾ ಇದೀನಿ ಕಣಲ್ಲ, ಯೂಸ್ ಮಾಡ್ಕೋ. ಕಮ್ ಆನ್, ಇಂಥ ಚಾನ್ಸ್ ಯಾರು ಸಿಗುತ್ತೆ? Come on ಅಂತೆ. ಬಿಡ್ಬೇಡ. ಕಮ್ ಆನ್, ಸವಾಲ್ ಅಂದ್ರೆ ಸವಾಲ್ ಮಗನೇ. ಮಗ ಬಿಚ್ಚು ಮಗ. ಇವತ್ತು ಎಲಿಮಿನೇಷನ್ ಆದ್ರೂ ಪರವಾಗಿಲ್ಲ, ಇದು ನಂಗೆ ಪ್ಲೀಸ್ ಕಮ್. ಪ್ರಶ್ನೆ ಕೇಳಿ ನೀವೇ ತಾನೆ? ನೀನ್ ಬಾಂಬು. ಬನ್ನಿ, ಬೇಗ ಬನ್ನಿ, ಕುಂತ್ಕಡೆ, ಮನಿ ಕಳ ಕುಂತ್ಕಡೆ. ಅದು ಗೋ ಆನ್. ಮಲ್ಕೋ ಹೇಳ್ತೀನಿ, ಮಲ್ಕೋ ಕಣ ಹೇಳ್ತೀನಿ. ನೀನ್ ಮಲ್ಗೋ, ಸೂರಜ ಬಾ ಮಗನ. ಅಯ್ಯೋ, ನನ್ ಮಗ ಬಂದ್ಬಿಟ್ರೆ ಒಡೆ ಆಗೋಗ್ಬಿಡ್ತೀನಿ. ಬೇಡ ಹೋಗು ಮಗ, ಯಾವ ಹುಡುಗಿನೂ ಬೇಡ. ಕಮ್ ಆನ್, ಗೋ ಫಾರ್ ಇಟ್ ಮಗ. ಬೇಡ. ಅಯ್ಯಪ್ಪ, ಯೋಗ ಅಲ್ಲಣ್ಣ, ರೋಗ. ಹೋಗ್ಬಿಡ್ತೀನಿ ಕಣ ಬೇಗವ. ಮಗ ಯೋಗಾಸನಗಳಿಗೆ ಎಕ್ಸ್ಪರ್ಟ್ ಇವನು, ಯೋಗ ಟೀಚರ್ ಇವನು. ಯೋಗ ಇವನೇ ಎಲ್ರಿಗೂ ಹೇಳ್ಕೊಡ್ತಾ ಇದ್ದು ಕಾಮಿಡಿ ಕಿಲಾಡಿಯಲ್ಲಿ ಇದ್ದಾಗ. ಅಲ್ವಾ? ಧನುರಾಸನ ಮಾಡು. ಅದೇ ಸರ್, ಅದು 100 ಮಾಸದಲ್ಲಿ ಬರ್ತದ. ಸ್ವಲ್ಪ ಕಾಲು ಫುಲ್
ಆ ಕಡೆ ಅವ್ರು ಇದಾರೆ ಕಾಣಿಸುತ್ತೆ, ಈ ಕಡೆ ತಿರುಗು. ಇಲ್ಲ, ಫುಲ್ ಲ್ಯಾಮಿನೇಷನ್ ಇದೆ ಒಳಗಡೆ. ತುಂಬಾ ಕಷ್ಟ ಆಯ್ತು. ಮಾತೆತ್ತಿದ್ರೆ ಪಂಚಾಯತ್ ಮನೆ. ಮಗ ಹೆಲ್ಪ್ ಮಾಡ್ಲ ಒಂಚೂರು? ಏನ್ ಹೆಲ್ಪ್ ಮಾಡ್ದಾನ? ಮೋಟ್ ಕಾಲು ಎಷ್ಟು ಈಜಿದ್ರು ಗೊತ್ತಾ ಇಲ್ಲ ಕಣ. ಮುಂದಿನ ಯೋಗ ಪೋಸ್ ಇದು ಈಜಿ ಮಗ. ಅದನ್ನ ಮಾಡು ಮಗ. ಏಯ್ ನನ್ ಕಾಣಿಸ್ತಾ ಇದೆ ಕಣ, ಈ ಕಡೆ ತಿರುಗು. ಸರ್ ಇದ್ರ ಸಾವಾಸನೆ ಬೇಡ ಸರ್. ಏನ್ ಮಾಡ್ತಾ ಇದೀಯಾ? ಬೇಡ ಬೇಡ, ರಿಸ್ಕ್ ತಗೋಬೇಡ. ಮತ್ತೆ ನೋಡ್ತಾವ್ರ ಕಣ. ನೀ ಮತ್ತೆ ನೋಡ್ತಾವ್ರ ಗೌರಮ್ನವರೇ ಬೇಜಾರ್ ಮಾಡ್ಕೋಬೇಡಿ. ನಮ್ ಹುಡುಗ ಸ್ವಲ್ಪ ಓಪನ್. ಹೌದೌದು. ಹೆಂಗ್ ಬೇಕಂಗ್ ಬಿಚ್ಚ ಬಿಡ್ತಾನೆ ಮಗ. ಮಾಡಿ ಗೌರಮ್ನವರೇ ಹಿಡ್ಕೊಳ್ಳಿ ಪಂಚ ಒಂದ್ ನಿಮಿಷ. ಒಬ್ಬೊಬ್ಬರೇ ಏಂಜಲ್ಸ್ ಬರ್ತಾರೆ. ಮಗ ನೀನು ಅವ್ರನ್ನ ಎತ್ತಿ. ಅವನು ಎತ್ತಲಿಲ್ಲ ಅಂದ್ರೆ ನಾನು ಎತ್ಕೋತೀನಿ. ಅವ್ರನ್ನ ಎತ್ತಿ ಅವ್ರ ತೂಕ ಎಷ್ಟಂತ ಹೇಳ್ಬೇಕು. ಲೆಟ್ಸ್ ಸ್ಟಾರ್ಟ್ ವಿತ್ ಆಸಿಯಾ ಬೇಗಂ. 52. ಯಾ ಪ್ಲೀಸ್ ನೆಕ್ಸ್ಟ್. 58. ಇಲ್ಲ ನಿಮ್ಮನ್ನ ನಾನು ಎತ್ಕೋತೀನಿ. ಅಲ್ಲ ಅದು ನಿನ್ನ ಹೈಟ್ ಮ್ಯಾಚ್ ಆಗಲ್ಲ, ಅದು ಎತ್ತಕ್ಕಾಗಲ್ಲ. ಇದು ಮಾತ್ರ ನಿನಗೆ ಮಗ. ಯಾ ಎತ್ತಿ ಮಗ, ಏನಾಗಲ್ಲ. ಇದು 150 ಇದು. ಎಷ್ಟು ಮಗ? 63. 73. 60 ಅಂತ. ಅಣ್ಣ ನಾನು ಹೇಳ್ತೀನಿ, ಪರ್ಫೆಕ್ಟ್ ಹೇಳ್ತೀನಿ. ಹೌದಾ, ನೀನ್ ಹೇಳ್ತೀಯ ಮಗ. ರಶ್ಮಿ ಕಮ್ನು ಅವ್ನು 200% ಬೀಳಿಸ್ತಾನೆ. ಇದು ನಾನು ಓಪನ್ ಚಾಲೆಂಜ್ ಮಾತ್ರ. ಸೋಮುಗಿ ಅವ್ರಿಗೆ ಇಳಿಸ್ಬೇಡ, ಸೋಮುಗಿ ಅವ್ರಿಗೆ ಇಳಿಸ್ಬೇಡ, ಹಂಗೆ ಇಟ್ಕೊಂಡಿರು. ಸ್ಟಾರ್ ಹೇಳಿದ್ಮೇಲೆ ಸೋಮುಗಿ ಅವ್ರಿಗೂ ನೀನ್ ಎತ್ಕೊಂಡಿರು. ನೀನೇ ತಾನು ಕೇಳಿದ್ದು. ಹೌದು. ಮುಗ್ದೋಯ್ತಾ ನಿಂದು? ಇಲ್ಲ ತುಂಬಾ ಇದೆ, ಇನ್ನು ಅಷ್ಟು ಜನ ಬರ್ಲಿಕ್ಕಿದ್ದಾರೆ. ಅಲ್ಲ ಏನೋ ಎತ್ತಿ ಇಳಿಸಿದ್ರೆ ನಾನೇ ಬಂದು ಓದಿದ್ದೀನಿ, ಹೇಳ್ಬಿಟ್ಟಿದ್ದೀನಿ ಇವಾಗ. 1 2 3. ಒಂದೇನು ಅಂದ್ರೆ ಎತ್ತ ಫಸ್ಟ್. ಎತ್ತ 1 2 3. ಸೋಮುಗಿ ಅವ್ರಿಗೆ ಹಂಗೆ ಇರು. ರೆಡಿ, ನೀನ್ ಮುಂದುವರ್ಸು. ಅಣ್ಣ ಆಯ್ತೆಲ್ಲ ಬಿಟ್ಬಿಡ್ತೀನಿ. ಅವೆಲ್ಲ ಆಗೋದಿಲ್ಲ. ಸೋಮುಗಿ ಅವ್ರಿಗೆ ಹಂಗೆ ಇರ್ಬೇಕು. ನೀನ್ ಕಂಟಿನ್ಯೂ ಮಾಡು. ಬಾಮ್ಮ ನೆಕ್ಸ್ಟ್. ಅಣ್ಣ ಆಯ್ತಲ್ಲ, ನೀನೇ ಕೇಳಿದ್ದು. ಹೌದು. ಸಾರಿ ಮೇಡಮ್, ಸಾರಿ ಮೇಡಮ್. ಅದು ನಾನು ಎತ್ತಿವೆ, ಹೋಗ್ತೀಯಲ್ಲೋ. ನಿಮ್ ಸ್ವಂತಲಿರೋ ಡಬ್ ಸುತ್ತ ಇತ್ತು. ಸಾರಿ, ಇನ್ ಯಾರನ್ನೂ ಎತ್ತ ಕೇಳ. ಅಣ್ಣ ಸಾರಿ ಅಣ್ಣ, ಇನ್ ಯಾರನ್ನೂ ಎತ್ಕೊಳ್ಳಲ್ಲ. ಸೈಡ್ಗೆ ಹೋಗು. ಸಂಜೆ ಬರ್ತಾ ಇದ್ದಾರೆ. ಅಲ್ಲಿ ಪಾಪ ಮನೋಹರನಿಗೆ ನೋಡು, ಬೇಜಾರು ಅಂದ್ರೆ ಬೇಜಾರು. ಯೋಗ 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 ಯೋಗ. ವಾಪಸ್ ಬಾ, ವಾಪಸ್ ತಿರ್ಗು. ವಾಪಸ್ ಹೋಯ್ತವನೆ ಮಗ. ಅದು ವೀರನಿಗೆ, ಸೂರನ್ಗೆ. ಗೌರಮ್ನವ್ರೆ, ಹುಡುಗ ಓಕೆನಾ? ಹುಡುಗ ಓಕೆ. ಅಲ್ಲ ಏನಾದ್ರು ಕೇಳದಿದ್ರು ಕೇಳಲಿ, ನಮ್ಮ ಹುಡುಗ 100 ಕೊಟ್ಬಿಡ್ತಾನೆ ಅಲ್ವಾ? ಆದ್ರೆ 100 ನಮ್ ಲವ್ ಗುರು ಕೊಟ್ರೆ ಆಗ ಹಿಟ್ಟು. ಅವ್ರಿಗೆ ಓಕೆ ಅಂದ್ಮೇಲೆ ಓಕೆ, ಹಂಗೆ ನಾವೇನ್ ಮಾತಾಡೋದು? ಆರ್ವೈಗೆ ಓಕೆ ಇಲ್ಲ ಡೆಫಿನೆಟ್ ಆಗಿ ಅವನು ಓಕೆನಾ? ಸರಿ ಓಕೆ ಅಂತ ಬಿಡು. ಫ್ರೆಂಡ್ ಆಗಿ ಓಕೆ ಸರ್. ಆದ್ರೆ ನನ್ನ ಮಗನೇ ಎಲ್ಲ ಡಬ್ಬಾ ತರ ಮಾಡ್ತಿದ್ದೆ. ಹುಡುಗಿರ್ನ ಎತ್ತಬೇಕು ಅಂದ ತಕ್ಷಣ ಏನ್ ಎಕ್ಸೈಟ್ಮೆಂಟ್, ಏನ್ ಖುಷಿ ನಿನಗೆ. ಆಸೆ ಎಷ್ಟಿದೆ ಒಳಗೆ ನಿನಗೆ. ಬರೀ ಬೇರೊಬ್ಬರು ನೋಡಿ 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 ಸಾಯ್ತಾ ಇದ್ದೆ. ನಿನಗೊಂದು ಅವಕಾಶ ಸಿಕ್ಕಿದ ತಕ್ಷಣ ತೋರಿಸ್ಬಿಟ್ಟು 20 ಸರಿ ಸುತ್ತಂದ್ರು ಸುತ್ತಕ್ಕೆ ಯಾರು ಕೊಟ್ಟರು ಸುತ್ತೆ ಇವತ್ತು. ಈಸ್ ಅ ಲೇಡೀಸ್ ಮ್ಯಾನ್ ರವಿ ಸರ್. ರಾಕೇಶ್ ಇಸ್ ಅ ಲೇಡೀಸ್ ಮ್ಯಾನ್. ಅಂಡ್ ರಚ್ಚು ಟಾಸ್ಕ್ ನ ಕರೆಕ್ಟ್ ಪೂರೈಸದ್ ನಮ್ಮ ಹುಡುಗ. ಡೆಫಿನೆಟ್ಲಿ ಅವನ ಮುಖದಲ್ಲೇ ಇತ್ತು ಅದು ಖುಷಿ. ನಾವೆಲ್ಲರೂ ಖುಷಿ ಪಡೋದಕ್ಕಿಂತ ಅವನೇ ಖುಷಿ ಪಟ್ಟ ಅಲ್ವೇನೋ. ಬಟ್ ವಾಟ್ ಎವರ್ ಇಟ್ ಇಸ್, ರಾಕೇಶ ಇಸ್ ಅ ವಂಡರ್ಫುಲ್ ಪರ್ಸನ್. ಒಳ್ಳೆ ಹುಡುಗ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಡೀ ಕುಟುಂಬದವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ. ಸಂತು, ವೆಲ್ ಡನ್ ಸಂತು. ಏನ್ ಮಾಡ್ದ ಮಗ ನೀನು? ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ವೇದಿಕೆ ಮೇಲೆ ನಡೀತಾ ಇದೆ ವರ ಪರೀಕ್ಷೆ. ಹಾಗಾಗಿ ಈಗ ಯಶಸ್ವಿನಿ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಯಶು,
ಇಂಟ್ರೊಡ್ಯೂಸ್ ಮಾಡ್ರಪ್ಪ. ಅಪ್ಪ ನಮ್ಮ ಅಪ್ಪನ ಹೆಸರು ಕುಮಾರಸ್ವಾಮಿ ಅಂತ, ಈಸ್ ಅ ಲೆಕ್ಚರರ್. ಆ್ಯಂಡ್ ಅಮ್ಮ DTP ಆಪರೇಟರ್ ಆಗಿದ್ರು. ಸುಮಾರು ಕವಿಗಳ ಪುಸ್ತಕನ ಅಮ್ಮನೇ ಟೈಪ್ ಮಾಡ್ತಿದ್ದ ಅವಾಗೆಲ್ಲ. ಯಾವ ಕವಿ ಅಂತ ಹೇಳ್ಬೋದಾ? ಸರ್ ಹಂಪನ ಸಾರ್ದ್ ಮಾಡಿದ್ದೀನಿ, ಸಿದ್ಲಿಂಗಯ್ಯ ಸಾರ್ದ್ ಮಾಡಿದ್ದೀನಿ, ಮಲ್ಲೇಪುರಂ ಜಿ ವೆಂಕಟೇಶ್ ಕನ್ನಡ ಅಂಡ್ ಕಲ್ಚರ್ ಬುಕ್ಸ್ ಮಾಡಿದ್ದೀನಿ, ಹಂಪಿ ಯೂನಿವರ್ಸಿಟಿ ಬುಕ್ಸ್ ಎಲ್ಲ ಮಾಡಿದ್ದೀನಿ. ಆಮೇಲೆ ಪಕ್ಕದಲ್ಲಿ ಓಕೆ, ಇದು ನನ್ನ ಬೆಸ್ಟ್ ಫ್ರೆಂಡ್ ಸಹನಾ ಅಂತ. ಹಾಯ್ ಸಹನಾ ಅವರೇ. ಇದು ನನ್ನ ತಮ್ಮ ಅಮಿತ್. ವೆರಿ ನೈಸ್. ನಿಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಅಮ್ಮ, ನಿಮ್ಗೂ ಒಂದ್ ಮನಸ್ಸಲ್ಲಿ ಇರುತ್ತೆ, ಯಶುಗೆ ಈ ತರ ಮದುವೆ ಮಾಡಿಸ್ಬೇಕು, ಈ ತರ ಹುಡುಗ ಬೇಕು ಅಂತ. ನೀವು ನಿಂತ್ಕೋಬಾರ್ದು, ಕಾಲ್ ನೋವುತ್ತೆ. ಬನ್ನಿ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಆರಾಮಾಗಿ ಒಂದು ಪ್ಯಾಲೇಸ್ ಅಂತ ಅನ್ಕೊಳ್ಳಿ. ಮೊದಲಿಗೆ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಗೆ ಬಂದಿದ್ದೀರಿ, ಈಗ ವರನ ಕರೆಯುವಂತ ಸಮಯ. ಅದು ಎಲ್ರೂ ಫೇವ್ರೆಟ್ ವರ, ಅದು ಬೇರೆ ಯಾರು ಅಲ್ಲ. ಆಡನ್ನ ಗಿಲ್ಲಿ, ಎಲ್ಲಿದೆಯಣ್ಣ? ಸುರಸುಂದರ ಸುರಸುಂದರ ಹೀರೋನ ಚೋರನ ಹೊಸ ಜಮಾನ ಹೊಸ ಥರಾರ. ಇಸ್ಕೋಬೇಡ ಮಗನೇ, ಇನ್ನು ಪರೀಕ್ಷೆ ಆಗಿಲ್ಲ, ಅಲ್ಲಿಡು ಬಾಯಲ್ಲಿ. ಅಕುಲ ಮತ್ತೆ ಎಂಟ್ರಿ ಕೊಟ್ಟು ಹಾಡ್ ಸೂಟ್ ಆಗ್ಲಿಲ್ಲ ಅವನಿಗೆ. ರವಿ ಸರ್ ಹೇಳ್ದಂಗೆ ಮತ್ತೆ ತಗೊಂಬ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಸುಳ್ಳ 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 ಸುಳ್ಳ. ಮಗ, ನಿನ್ ಪ್ರಕಾರ ವರ ಪರೀಕ್ಷೆ ಅಂದ್ರೆ ಏನಾಗಿರ್ಬೇಕು? ಏನಿರ್ಬೋದು ಹೇಳು? ಅದೇ ಹುಡುಗನ್ ಪರೀಕ್ಷೆ ಮಾಡ್ತಾರಣ ಅವರು. ಮಗ ಬಂದಿದ್ಯಾ? ನನ್ನ ಮಗನೇ, ನಮಸ್ಕಾರ ಮಾಡೋದು ಗೊತ್ತಿಲ್ವಾ? ಮಾಮ ಅತ್ತೆ ಮಾಮ ಕಣೋ. ನಾವಿನ್ನೂ ಅಳಿಯ ಅಂತ ಒಪ್ಕೊಂಡಿಲ್ಲ. ಪ್ಲೀಸ್, ಗಾಡ್ ಬ್ಲೆಸ್ ಯು. ನಾವಿನ್ನೂ ಅಳಿಯ ಅಂತ ಒಪ್ಕೊಂಡಿಲ್ಲ. ಏ, ಬ್ಲೆಸ್ ಮೀ ಕಣೋ, ಗಾಡ್ ಬ್ಲೆಸ್ ಯು ಅಲ್ಲ. ಪ್ಲೀಸ್, ಗಾಡ್ ಬ್ಲೆಸ್ ಮೀ. ನಾವು ಅಳಿಯ ಅಂತ ಒಪ್ಕೊಂಡಿಲ್ಲ. ಅದ್ ಹೇಗ್ ಅತ್ತೆ ಮಾವ ಅಂತಿದ್ಯಾ ನೀನ್ ನಮ್ಮನ್ನ? ಅಮ್ಮ, ಏನ್ ಗೊತ್ತಾ, ನೀವು ಫ್ಯಾಮಿಲಿ ರೌಂಡ್ ಅಲ್ಲಿ ಆಲ್ರೆಡಿ ನಮ್ಮ ಅಪ್ಪ ನಮ್ಮಮ್ಮ ಒಪ್ಕೊಬಿಟ್ಟವ್ರೆ. ಈ ರೌಂಡ್ ಅಲ್ಲಿ ನೀವು ಒಪ್ಕೊಬಿಟ್ರೆ ನೆಕ್ಸ್ಟ್ ರೌಂಡೇ ಮದುವೆ. ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ಇವ್ರಪ್ಪ ಅಮ್ಮ ಒಪ್ಕೊಬೇಕಲ್ವಾ? ಅದು ನೀವೇ ಅಲ್ವಾ? ಒಪ್ಕೊಂಬಿಡಿ. ನನ್ ಮಗಳಿಗೆ ರಾ ಇರೋ ಹುಡುಗ ಬೇಕು, ಬಲಭೀಮ ಬೇಕು ಅಂತ ನೀನ್ ಒಳ್ಳೆ ಪೆಕರಂಗೆ ಯಾವ್ದೋ ಒಂದ್ ಸಾಂಗ್ ಹಾಕೊಂಡು ಹೀಗೆ ಮಾಡ್ಕೊಂಡ್ ಬಂದ್ರೆ ನನಗಿಷ್ಟ ಇಲ್ಲ. ನೀನು ನನಗ್ ರಗಡಾಗಿರೋ ಹುಡುಗ ಬೇಕು, ರಾಗ್ ಬರ್ಬೇಕು, ಗಟ್ಟಾಗಿ ಎದೆ ಒಪ್ಪಿಸ್ಕೊಂಡ್ ಬರ್ಬೇಕು. ಅಂದ್ರೆ ಒಳಗಿದೆ ಎದೆ ಉಬ್ಸ್ಕೊಳ್ಳುವಂತ ಶಕ್ತಿ ಒಳಗಿದೆ. ಇಷ್ಟು ಸಾಕ ನೋಡಿ ಎದೆ ಉಬ್ಸಿರೋದು. ಮಗ, ಅತ್ತೆ ಆತರ ಪಂಚ್ಗಳು ಕೊಟ್ರೆ ಸುಮ್ಮನೆ ಇದೆಯಾ ನೀನು? ಇಲ್ಲಿ ಕೇಳಿ ಅಮ್ಮ, 2.5K ಬಾಡಿಗೆ ಕೊಟ್ಬಿಟ್ಟು ಸೂಟ್ ಹಾಕೊಂಡು ನಿಮ್ಮನ್ನ ಮೀಟ್ ಆಗಕ್ ಬಂದಿದ್ದೀನಿ. ನೀವು ಓಕೆ ಅಂದ್ರೆ ಪಾರ್ಟಿ ಮಾಡ್ತೀನಿ, ಹೋಗಿ ಅಂದ್ರೆ ಪ್ರೊಡಕ್ಷನ್ ಟೀ ಕುಡ್ಕೊಂಡು ಮನೆಗೆ ಹೋಗ್ತೀನಿ. ಈಗ ಒಂದ್ ಕೆಲಸ ಮಾಡೋಣ. ಅವ್ರಿಗೆ ನಗೋದು ಅನ್ನೋದು ತುಂಬಾ ಇಷ್ಟ, ನಗ್ಸೋರು ಅಂದ್ರೆ ಇನ್ನ ಇಷ್ಟ. ನಂದೊಂದು ಪ್ರಶ್ನೆ ಇದೆ. ಪ್ಲೀಸ್ ಕೇಳಿ, ಅವ್ರನ್ನ ಕೇಳಿ. ಈಗ ನಾನೊಂದು ಲೈನ್ ಹೇಳ್ತೀನಿ, ನಿನ್ ಗೊತ್ತಿರೋ 5 ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಹೇಳ್ಬೇಕು. 5 ಲ್ಯಾಂಗ್ವೇಜ್ ಏನ್ ಸರ್? 50 ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾನೆ. ನಿನ್ನ ಬಗ್ಗೆ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಂತ ಕಾಣುತ್ತೆ ಮಗ. ರೆಡಿನಾ? ರೆಡಿ ಸರ್. ಹುಡುಗಿ ತುಂಬಾ ಇಷ್ಟ ಆಗಿದೆ, ಮದುವೆ ಮಾಡ್ಕೊಡಿ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅಷ್ಟೇಯಾ? ಇವನು ಕೊರಿಯನ್ ಅಲ್ಲಿ ಬೇಕಿದ್ರೆ ಹೇಳ್ತಾನೆ ಅಲ್ಲ ಮಗ? ಫಸ್ಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀಯ ಮಗ? ಫಸ್ಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಕನ್ನಡದಲ್ಲಿ ಹೇಳು, ಅವ್ರು ಹೇಳಿದ್ದನ್ನ ವಾಪಸ್ ಹೇಳು. ಹುಡುಗಿ ತುಂಬಾ ಇಷ್ಟ ಆಗಿದೆ, ಮದುವೆ ಮಾಡಿಕೊಟ್ರೆ ಕರ್ಕೊಂಡ್ತೀನಿ. ಅದು ಇಂಗ್ಲಿಷ್ ಅಲ್ಲಿ ಹೇಳು ಮಗ. ಐ ವಾಂಟ್ ಟು ಲವ್ ಯುವರ್ ಡಾಟರ್, ಯು ಮ್ಯಾರಿಡ್, ಐ ವಿಲ್ ಗೋ ಅಂಡ್ ಟೇಕ್ ದೆಮ್ ಯುವರ್ ಡಾಟರ್. ಅಕುಲ್ ಅವರೇ, ತಪ್ಪಿದೆ ಇಂಗ್ಲಿಷ್. ಸರ್, ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಸರ್, ಅವನ ದೃಷ್ಟಿಯಲ್ಲಿ ಕರೆಕ್ಟೇ ಅದು. ನೀವು ಒಳ್ಳೆ. ಐ ವಾಂಟ್ ಟು ಮ್ಯಾರಿ ಯುವರ್ ಡಾಟರ್ ಅಂಡ್ ಟೇಕ್ ದೆಮ್ ಮ್ಯಾರಿಡ್ ಅಂಡ್ ಗೋ ಔಟ್ ಸೈಡ್. ಹೌದು, ಔಟ್ ಸೈಡ್. ಎಲ್ಲಿ ಔಟ್ ಸೈಡ್? ನೋಡಿ ಇಂಗ್ಲಿಷು ಕರೆಕ್ಟ್. ಟೇಕ್ ದೆಮ್. ಈಗ ತಮಿಳಲ್ಲಿ ಹೇಳು ಮಗ. ಎನಕ್ಕು ಬಹುತ್ ಎನಕ್ಕು ಎನಕ್ಕು ಉಂಗಳ பொண்ணு ரொம்ப அச்சாயே ரொம்ப பிடிக்கும்.
ಕುಡುತ್ತಾ ಎಡ್ತುಕಿಟ್ಟು ಕಲ್ಯಾಣ ಪಣ್ಣಿಟ್ಟು ಗೋಯಿನ್ ಔಟ್ ಸೈಡ್ ಪೋರೆ ಕಲ್ಯಾಣ ಪಣ್ಣಿಟ್ಟು ಪೋರೆ ಇಲ್ಲನಾ ನಾ ಹಿಂಗೆ ಗಾಲಿ. ವೆರಿ ಗುಡ್. ಈಗ ತೆಲುಗಲ್ ಮಗ తెలుగు ఎనకులు నాకులు నీకు అమ్మాయిలు బాగా ఇష్టమైందిలు నీంగులు నాంగులేళ్ళ కళ్యాణం పెళ్లి చేసుకుందులు పోగులు. నేను వరల్ల కಣ ಶಾಪ ಕಣ ಆಲದ ಮರದ ನರ ಇದ್ದಂಗಿದ್ಯಾ ನೀ ಯಾವ ವರಲ್ಲ. ಇದು ತಪ್ಪಾಗಿ ಹೋಯ್ತು ಕಣ. ಅಷ್ಟೇ ತಪ್ಪು ಎಲ್ಲ ಅಲ್ವಾ? ಮಲಯಾಳಂ ಹೇಳು ಮಗ. ಎಂಗಳ ಚೇಟ ಎಂಗಳ ಚೇಟ ಅಂದ್ರೆ ಅಣ್ಣ ಕಣೋ ನೀನು. ಇಲ್ಲಿ 5 ಭಾಷೆ ಸೇರಿಸಿ ಒಂದೇ ಲೈನಲ್ಲಿ ಕರೆಕ್ಟಾಗಿ ಒಂದು ಸರಿ ಹೇಳ ಸಾಕು, ಹೋಗ್ಲಿ. 5 ಭಾಷೆ ಒಟ್ಟು ಬಂದ್ರು ಪರವಾಗಿಲ್ಲ. ಹುಕುಂ ಶಾದಿ ಕರ್ನ ಬಹುತ್ ಅಚ್ಚಾ ಹೈ ಕುಚ್ ಕುಚ್ ಹೋತಾ ಹೈ ದಿಲ್ ಅದೆಲ್ಲ ರವಿ ಸರ್ ಹೇಳಿದ್ದು. ಅದೇ ಲೈನ್ ನ 5 ಭಾಷೆಯನ್ನ ಬಳಸಿ ಹೇಳ್ಬಿಡು. ಅಯಂ ಶಾದಿ ಶಾದಿ ಅಯಂ ಶಾದಿ ಉಂಗಳ పెన్నల్ల గణో పెన్ను ఉంగళ పెన్ను పెళ్లి చేసుకుందాం రా పెళ్లి చేసుకున్నాం వాంగళ పోలా ఇన్న చేయడం మలయాళి నల్ల ఇருக்கு. ನೋಡಿ ಸರ್, ನೀವು ಬೇರೆ ಬೇರೆ ಹೇಳಕ್ ಹೇಳಿದ್ರಿ, ಅವನು ಒಂದೇ ಲೈನ್ ಅಲ್ಲಿ ಅಷ್ಟು ಭಾಷೆ ಹೇಳಿದಾನೆ. ಕುಮಾರಸ್ವಾಮಿ ಸರ್ ಓಕೆನಾ? ಯಶು ನಿಮ್ಗೆ ಓಕೆನಾ? 5 ಭಾಷೆ ಕರೆಕ್ಟ್ ಆಗಿ ಹೇಳದ್ನಾ? ಇನ್ನ ತುಂಬಾ ಟೆಸ್ಟ್ ಗಳು ಆಗ್ಬೇಕಲ್ಲ, ಆಮೇಲೆ ಮುಂದಕ್ಕೆ ನೋಡ್ತೀವಿ. ಈ ಬ್ಲಡ್ ಟೆಸ್ಟ್, ಶುಗರ್ ಟೆಸ್ಟ್, BP ಟೆಸ್ಟ್ ಎಲ್ಲ ಟೆಸ್ಟ್ ಮಾಡ್ಬಿಡ್ರಿ. ಇನ್ನೇನಮ್ಮ ಏನೋ ಪ್ರಶ್ನೆ ಇದೆಯಾ? ನಂದು ಪ್ರಶ್ನೆ ಇದೆ. ನೀವು ತುಂಬಾ ಕಂಜೂಸ್ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದೀರಾ. ಮೊನ್ನೆ ತಾನೇ ಅಪ್ಪ ಅಮ್ಮಂಗೆ ಇಷ್ಟು ವರ್ಷ ಆದ್ಮೇಲೆ ಗಿಫ್ಟ್ ಕೊಟ್ಟಿದ್ದೀರಾ. ನಾಳೆ ನಿಮ್ಗೆ ತುಂಬಾ ಖರ್ಚು ಮಾಡೋ ಹುಡುಗಿ ಸಿಕ್ಕಿದ್ರೆ ನೀವ್ ಹೇಗ್ ನಿಭಾಯಿಸ್ತೀರಾ ಆ ಹುಡುಗಿನ? ಅಮ್ಮ ಈಗ ನಾನು ಕಂಜೂಸ್ ಅಂದ್ರೆ ಪೂರ್ತಿ ಕಂಜೂಸ್ ಅಂತ ಹೇಳಕ್ ಇಷ್ಟಪಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವ್ರೇನಾದ್ರು ಶ್ರೀಲಂಕಾ ಏರ್ಪೋರ್ಟ್ ನೋಡ್ಬೇಕು ಅಂದ್ರೆ ನಾನು ಯಲಹಂಕ ಬಸ್ ಸ್ಟಾಪ್ ಆದ್ರೂ ತೋರಿಸ್ತೀನಿ. ಶ್ರೀಲಂಕಾನೇ ತೋರಿಸ್ಬೇಕು. ನೀವ್ ಹೇಳ್ಬಿಟ್ರಲ್ಲ ಕಂಜೂಸು ಅಂತ. ಅವ್ರೇನಾರ ಶೃಂಗೇರಿ ನೋಡ್ಬೇಕು ಅಂದ್ರೆ ನಾನು ಕೆಂಗೇರಿನಾರ ತೋರಿಸ್ತೀನಿ. ಅವ್ರೇನಾದ್ರು ಗೋವಾ ಬೀಚೇ ನೋಡ್ಬೇಕು ಅಂದ್ರೆ ನಾನು ನಮ್ಮ ಕೆರೆ ತೊಣ್ಣೂರು ಕೆರೆನಾರು ತೋರಿಸಿ, ಅಂದ್ರೆ ನನ್ನ ಬಜೆಟ್ ಏನೈತೆ ಅಷ್ಟು ನೋಡ್ಕೊತೀನಿ. ಅಷ್ಟು ವೈಫೈಗೆ ಅವ್ರು ನೋಡ್ಕೊಳಕ್ ಆಗಿಲ್ಲ ಅಂದ್ರೂ ವೈಫೈ ಕೊಟ್ಟಾದ್ರೂ ನೋಡ್ಕೊತೀನಿ. ಅಲ್ಲ, ಹೆಣ್ಮಕ್ಳು ಬಯಸೋದು ತನ್ನ ಗಂಡನ ಸಂಪಾದನೆ ಎಷ್ಟಿದೆಯೋ ಅದಕ್ಕೆ ಸಂಬಂಧಪಟ್ಟಂಗೆ ಅವಳ ಆಸೆಗಳನ್ನ ಪಡ್ತಾಳೆ ಅಲ್ವಾಗಿಲ್ಲಿ. ಮತ್ತೆ ಅವಳು ಶ್ರೀಲಂಕಾ ಕೇಳೋ ನಿಂಗೆ ಯೋಗ್ಯತೆ ಇದ್ರೆ ನೀನ್ ಶ್ರೀಲಂಕಾ ಕರ್ಕೊಂಡು ಹೋಗ್ತೀಯ ಅಂತ ಅಲ್ಲಿಗೆ ಕೇಳ್ತಾಳೆ. ಕೆಂಗೇರಿ ಕರ್ಕೊಂಡು ಹೋಗೋದಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ನೀನು ಶೃಂಗೇರಿ ಕೇಳ್ದಾಗ ಕೆಂಗೇರಿ ಹೇಳಿದ್ರೆ ನಿನ್ನ ಸಂಪಾದನೆ ಎಷ್ಟಿದೆ ಆ ಮಟ್ಟಕ್ಕೆ ಮಾತ್ರ ತಾನೇ ಒಂದ್ ಹೆಣ್ಣು ಕೇಳದ್ ನಿನ್ನ ಹೆಂಡತಿಯಾಗಿ ಬಂದವಳು. ಅಮ್ಮ ಇಟ್ಸ್ ಮೀನ್ಸ್ ನಾನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ, ಒಂದು ಒಳ್ಳೆ ವೈಫು, ಒಂದು ಒಳ್ಳೆ ಹೆಂಡತಿ ಗಂಡನ್ ಬಯಸ್ತಾರೆ. ಅವ್ರ ಜೊತೆ ಇರ್ಬೇಕು ಅಂತ ಬಯಸ್ತಾರೆ ಯಾವಾಗ್ಲೂ. ಅವ್ರು ಅಲ್ಲಿ ಕರ್ಕೋಬೇಕು, ಇಲ್ಲಿ ಕರ್ಕೋಬೇಕು, ಅದು ಸೆಕೆಂಡ್ರಿ. ಅವನು ರೋಡ್ ಸೈಡ್ ಪಾನಿಪುರಿ ಕೊಡ್ಸಿದ್ರು ಏನೇ ಕೊಡ್ಸಿದ್ರು ಅವ್ರಿಗೆ ನಂಗೆ ಟೈಮ್ ಕೊಡ್ತಾರ, ಅವ್ರನ್ನ ಚೆನ್ನಾಗಿ ನೋಡ್ಕೋತಾರ. ಅದನ್ನ ನಂಬ್ಕೊಂಡಿರೋನು ನಾನು. ಕೆರ್ಕೊಳ್ಳೋದಲ್ಲ ಕಣ, ಕರ್ಕೊಂಡು ಹೋಗೋದು, ಕರ್ಕೊಂಡು ಹೋಗೋದು, ಅದನ್ನ ನಂಬಿರೋನು ನಾನು. ಹಂಗಾಗಿ ಆ ತರದವ್ರೆ ಸಿಗ್ತಾರಂತ ಅನ್ಸುತ್ತೆ ನನಗೇನೋ. ವೆರಿ ಗುಡ್. ಮುಂದಿನ ಪ್ರಶ್ನೆ. ನಿಮ್ ಫ್ಯೂಚರ್ ವೈಫ್ಗೆ ನಂತರ ಒಬ್ಬ ತಮ್ಮ ಇರ್ತಾನೆ. ಓಕೆ, ಅವನ್ನ ಚಿಲ್ಲಾಗಿ ಪ್ರೀತಿಯಿಂದ ನೋಡ್ಕೋತೀರಾ ಅಥವಾ ಸ್ವಲ್ಪ ರಫ್ ಅಂಡ್ ಟಫ್, ಸ್ವಲ್ಪ ಸ್ಟ್ರಿಕ್ಟ್? ಗುಡ್ ಕ್ವಶನ್ ಬಾವ. ಆಗಿಲ್ಲ. ಆಕ್ಚುಲಿ ನೀವು ಕೇಳಿದ್ದು ಗುಡ್ ಕ್ವಶನ್. ನಾನು ಫಸ್ಟ್ ನನ್ಗೆ ಯಾರಾದ್ರೂ ನಿಮ್ ತರ ನೀವೇ ಬಾಮೈದಾಗ ಬಂದ್ರು ಮೊದ್ಲು ಫ್ರೆಂಡ್ ಆಗಿ ನೋಡ್ಕೊತೀನಿ. ಮೇನ್ ಇಂಪಾರ್ಟೆಂಟ್ ಅವ್ರನ್ನ ನಾನು ಯಾವ್ದೇ ಪಾರ್ಟಿಗೆ ಹೋದ್ರು ಕರ್ಕೊಯ್ತೀನಿ. ಯಾಕೆ ಹೇಳಿ, ನಾನ್ ಕುಡ್ಕೊಂಡು ಮನೆಗ್ ಬಂದಾಗ ನಾನು ಹೆಂಡ್ತೀನಿ ನಿಮ್ಗೆ ಮಾನ ಮರೋದಿಲ್ವಾ, ನಿಮ್ಮ ಅಪ್ಪ ಅಮ್ಮ ಇದನ್ನ ಬುದ್ಧಿ ಕಳ್ಸಿರ್ದು ಅಂತೆಲ್ಲ ಬೈತಾ ಇರ್ತಾರಲ್ಲ, ಅವಾಗ ಎಕ್ಸಾಂಪಲ್ ಕೊಡ್ಬೋದು. ನಿನ್ ತಮ್ಮನು ನನ್ ಜೊತೆ ಬಂದಿದ್ನ, ಅವನು ಮಾನ ಮರೋದಿಲ್ವಾ, ಅವ್ರ ಅಪ್ಪ ಅಮ್ಮ ಬುದ್ಧಿ ಕಳ್ಸಿಲ್ವಾ? ಫೇಲ್ ಕಣೋ, ನೀನ್ ಫೇಲ್ ಆಗ್ಬಿಟ್ಟೆ ಕಲ. ತಮ್ಮ ಡೀಸೆಂಟು ಅಂತ ಕ್ಯಾರೆಕ್ಟರ್ ಅಲ್ಲ ಅಂದ್ರೆ ಇವನೇ ಕರ್ಕೊಂಡೋಗಿ ಹಾಳು ಮಾಡ್ಬಿಟ್ಟಾದ್ರೂ ಬೈಸ್ತಾನೆ. ಇಂಡೀಸೆಂಟ್ ಮಾಡ್ಬಿಡ್ತಾನೆ ನಿನ್ನ ಅಷ್ಟೇ. ಉತ್ತರ ಸಿಗ್ತಾ ಅಮಿತ್? ಉತ್ತರನೋ ಸಿಕ್ತು, ಬಟ್ ನಮ್ಮ ಅಕ್ಕಂಗೆ ಇಲ್ಲ ಪ್ರಯತ್ನ ಪಡ್ತಾನೆ. ಆಕ್ಚುಲಿ ಅವ್ರಿಗೆ ಬೇಕಾಗಿರೋದು ಸ್ವಲ್ಪ ರಾ ಮಚ್ಚಿಡ್ಕೊಂಡು ಓಡಾಡ್ಬೇಕು. ನೀನ್ ರಾನೆಸ್ ತೋರ್ಸು ಮಗ. ನೀನ್ ಏನ್ ಮಗ, ನೀನ್ ರಾನೆಸ್ ತೋರ್ಸು. ಅಕುಲವ್ರೆ, ಇನ್ನೊಂದು ಕ್ವಶನ್ ಹೇಳಿ. ನಿಮ್ಗೆ ಹೆಂಡತಿಯಾಗಿ ಬರೋಳು
ಯಾವ ತರ ಸಂತೋಷವಾಗಿ ನೋಡ್ಕೋತೀಯ ನೀನು? ಒಳ್ಳೆ ಕಾಮಿಡಿ ಮಾಡಿ ಬಿದ್ದು ಬಿದ್ದು ನಗಿಸ್ತೀನಿ. ಈಗ ಒಂದು ಕೆಲಸ ಮಾಡೋಣ, ಒಂದು ಆಯ್ತಪ್ಪ ಈಗೊಂದು ಕಾಮಿಡಿ ಮಾಡಪ್ಪ, ನಮಗ್ ನಗು ಬರ್ತಾ ಇಲ್ವಾ? ಅಲ್ಲಿಗೆ ಬರ್ತೀವಿ. ಅಪ್ಪಿ ತಪ್ಪಿ ನೀವ್ ನಕ್ಕಬಿಟ್ರೆ ನೀವು ಒಪ್ಕೊಂಡ್ಬಿಡ್ಬೇಕು. ಈಗ ನಗೋದು ನಗದೇ ಇರೋದು ನಿಮ್ಗೆ ಬಿಟ್ಟಿದ್ದು. ಮಗ ಅವ್ರೇನಾದ್ರು ಅವ್ರು ನಗಿಸ್ಬಿಡು ಮಗ, ಲೈಫ್ ಟೈಮ್ ಚಾನ್ಸ್. ಅಪ್ಪ ಅಮ್ಮ ನಕ್ಕಬಿಟ್ರೆ ಮದ್ವೆ ಕಾಯಂ. ಸರಿ ಸರ್, ಈಗ ನೋಡಿ ಸರ್. ಈಗ ಅಮ್ಮ ನಕ್ಕಬಿಟ್ರೆ ಗೊತ್ತಲ್ಲ, ಕೊಟ್ಬಿಡ್ಬೇಕು ಮಗಳನ್ನ. ಓಕೆನಾ? ರೆಡಿಯಾ? ರೆಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅದು ಒಂದ್ ಜೋಕ್ ಹೇಳ್ತೀನಿ ನಿಮ್ಗೆ, ಸಾಕಾಗದ ಅಪ್ಪ ಇಲ್ಲೇ ನಗು ಇರು ಮಗ, ನನ್ ಮಗನೇ ಕೆಳಪಡಿದೆ. ಇನ್ನೊಂದ್ ಜೋಕು. ಮಗ ಅದೇ ಹೇಳ್ತಾ ಇದ್ಯಾ? ಅದು ಅದೇ ಹೇಳ್ಬೇಡ. ನೀನ್ ಹೇಳ್ಬೇಡ, ನಗ್ದೋಯ್ತಾರೆ ಸುಮ್ಮನೆ. ಈಗ ಸಿಗ್ನಲ್ ಇರ್ತದಲ್ವಾ, ಟ್ರಾಫಿಕ್ ಸಿಗ್ನಲ್, ಅದರಲ್ಲಿ ರೆಡ್, ಗ್ರೀನು, ಯೆಲ್ಲೋ 3 ಕಲರ್ ಇರ್ತವೆ. ಅವು 3 ಕಲರ್ ಇರ್ತವೆ ಯಾಕೆ? ಈ ಕ್ವಶನ್ಗೆ ಆನ್ಸರ್ ನಿಮ್ಗೆ ಗೊತ್ತಾ? ಹೌದು, ಕ್ವಶನ್ ಡೆವಲಪ್ ಮಾಡಿದ್ದೆ ಅವನು. ಖಂಡಿತ ಆನ್ಸರ್ ಇದ್ದೇ ಇರುತ್ತೆ ಅಲ್ವಾ? ಕಮಾನ್ ಅಮಿತ್, ಯಾಕೆ ಹಂಗೆ ಗುರಾಯಿಸಿ ನೋಡ್ತಿದ್ಯಾ? ರೆಡ್ ಡೇಂಜರ್ ಇಂಡಿಕೇಟ್ ಮಾಡುತ್ತೆ, ಅದಕ್ಕೆ ಸ್ಟಾಪ್ ಅಂತಾರೆ. ಗ್ರೀನು ಸಕ್ಸಸ್ ಇಂಡಿಕೇಟ್ ಮಾಡ್ತಾರೆ, ಅದಕ್ಕೆ ಹೋಗಿ ಅನ್ನತ್ತೆ. ಎಕ್ಸಾಕ್ಟ್ಲಿ. ಆರೆಂಜು ಗೆಟ್ ರೆಡಿ ಅಂತ ಇಂಡಿಕೇಟ್ ಮಾಡುತ್ತೆ, ಅದನ್ನ ತೋರಿಸ್ತಾರೆ. ಮಗ ಯಾಕೆ ಮಗ ಯಾಕೆ ಪೇರಲೈಟ್ ಹಾಕಿರಲ್ವಲ್ಲ ಅದಕ್ಕೆ. ನೀನು ಹೇಳಾದ್ರೆ ನಗು, ನಗ್ಬಿಟ್ಟು ಹೇಳು. ನೀನು ಹೇಳ್ತಾ ನಕ್ಕಿದ್ರೆ ಏನು ಅರ್ಥ ಆಗಲ್ಲ ಕಣೋ. ಏನಂದೆ? ಪೇರಲೈಟ್ ಹಾಕಿರಲ್ವಲ್ಲ ಅದಕ್ಕೆ. ನನ್ನ ಮಗನೇ ಈ ತರ ಹೇಳಿದ್ರೆ ಏನ್ ಹೆಣ್ ಕೊಡ್ತಾರೆ? ನನ್ನ ಮಗನೇ ಪೊಲೀಸ್ ಸ್ಟೇಷನ್ ಒಳಗೆ ಹಾಕ್ತಾರೆ. ಸರಿ ಆಯ್ತು, ಇನ್ನೊಂದು ಕೇಳಿ. ಈ ತರ ಇರಿಟೇಟ್ ಮಾಡ್ತಾರೆ ಯಾರಾದ್ರೂ? ಸರಿ, ಇನ್ನೊಂದು ಲಾಸ್ಟ್ ಚಾನ್ಸ್ ಮಗ. ಎಲ್ಲಾ ಮೋಟ್ರು ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಕರೆಂಟ್ ಬೇಕು. ಒಂದು ಮೋಟ್ರು ಸ್ಟಾರ್ಟ್ ಆಗೋ ಕರೆಂಟೇ ಬೇಡ. ಯಾವ ಮೋಟ್ರು? ನೀವ್ ಹೇಳಿ ಅಮ್ಮ, ನೀವೇನ್ ಹೇಳಿದ್ರೆ ಅದೇ ಆಗತ್ತೆ. ಗೊತ್ತಿಲ್ಲ? ನೀನ್ ಹೇಳ್ಬಾರ್ದು ಕಣೋ. ಸರಿ ಹೇಳಿ ಸರ್. ಯಾರಿಗೂ ಗೊತ್ತಾಗ್ಲಿಲ್ಲ ಸರ್. ಕರೆಕ್ಟ್ ಸರ್. ಬಿದ್ರು ಮೋಟ್ರು. ಬಿದ್ರು ಮೋಟ್ರ. ನಾವು ಯಶಸ್ವಿ ಅವ್ರ ತಾಯಿ ಹತ್ರ ಕೇಳ್ತೀನಿ, ಅಮ್ಮ ಈ ವರ ಇಷ್ಟ ಆಗಿದಾನ ಇಲ್ವಾ? ವರ ಇಷ್ಟ ಆಗಿದ್ದಾನೆ, ನನ್ನ ಮಗಳಿಗೆ ಇಷ್ಟ ಆಗಿಲ್ಲ. ಆದ್ರೆ ಬೇರೆ ಹುಡ್ಗಿರಿದ್ದಾರೆ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಆ ಹುಡ್ಗಿನ ಮದ್ವೆ ಆಗಿ ಸುಖವಾಗಿರಪ್ಪ. ನೀನು ನನ್ನ ಹುಡ್ಗಿನ ಕೊಡಕ್ಕಾಗಲ್ಲ ನಿನ್ಗೆ. ನೀನ್ ಯಾವುದ್ರಲ್ಲೂ ಸೂಟೇ ಆಗ್ತಾ ಇಲ್ಲ ನನ್ನ ಅಳಿಯ ಅಂತ ಒಪ್ಕೊಳಕ್ಕೆ. ಇಲ್ಲಪ್ಪ, ಕಾಲ್ ಇಟ್ಕೊಂಡು ನೀನ್ ಯಾವ ತರ ಹುಡುಗನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದನ್ನ ಹೇಳದ್ನಲ್ಲಪ್ಪ, ನೀನ್ ನಡ್ಕೊಂಬಂದಿ ಸ್ಟೈಲೇ ನನ್ಗೆ ಇಷ್ಟ ಆಗ್ಲಿಲ್ಲ. ಫಸ್ಟ್ ಪಾಯಿಂಟೇ ಅಲ್ಲಿದೆ. ನನ್ಗೆ ಖಡಕ್ ಆಗಿ ಬರ್ಬೇಕು, ನಂಗೆ ಒಳ್ಳೆ ಬಲಭೀಮನ್ ತರ ಇರ್ಬೇಕು ನಿನ್ ನಡಿಗೆ. ಬಾತ್ರೂಮ್ ಅರ್ಜೆಂಟ್ ಆಗ್ತಿದ್ಯಾ ನಿನಗೆ? ಯಾಕೆ ಹಂಗೋದೆ? ಆರಾಮ್ಸೆ ಹೋಗು. ಇಷ್ಟು ಹೇಳಕ್ಕಾಗಲ್ಲ ನಿನಗೆ. ತಡಿಕೆ, ಸಾರಿ ಮೇಡಮ್, ನಾನು ಕಾಲೆಲ್ಲ ಸರಿಪಡಿಸ್ತೀನಿ ನಿಮ್ಗೆ. ಡೋಂಟ್ ವರಿ. ಇನ್ನೇನಾದ್ರು ಬೇಕಾ? ಇನ್ನೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನಿಂದ? ಅಷ್ಟೇ, ನನಗ್ ಬಲಭೀಮ ಬೇಕಪ್ಪ. ಭೀಮನ ತರ ಇರ್ಬೇಕು ನೀನು. ನಿನ್ನ ನಡಿಗೆ ಸರಿ ಇಲ್ಲ, ಮೈಕಟ್ಟು ಸರಿ ಇಲ್ಲ ನನ್ಗೆ. ನಿನ್ನ ಮಾತು ಸ್ಪಷ್ಟ ಇಲ್ಲ, ಸ್ಪಷ್ಟತೆ ಇಲ್ಲ. ಮಗ ಶಾನು ಭೋಗ ಹೇಳು. ಸಾನ್ ಭೋಗ. ಭೋಗರ ಮಗಳು ಹೇಳು. ಶ್ರಾವಣ. ಶಾ ಸಾ ಶಾ ಕಣೋ. ಶಾನು ಭೋಗ. ಶಾನು ಭೋಗ. ಶಾ ಸಾ. ದಯವಿಟ್ಟು ಹಿಂಟ್ ಕೊಡ್ಬೇಡಿ, ನಾನೇ ಹೇಳ್ತೀನಿ. ನನ್ನ ಹೆಸರು ಹೇಳೋ ಸಾಕು. ನನ್ನ ಹೆಸರು ಹೇಳು. ಯಸ್ಸು. ಯಶಸ್ವಿನಿ ಹೇಳು. ಯಶಸ್ವಿನಿ. ಅದು ಹೇಳ್ದಮ್ಮ. ಅಮಿತ್ ನಿನ್ಗೆ ಓಕೆನಪ್ಪ? ಪರವಾಗಿಲ್ಲ, ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಹಂಗಾರೆ ಇನ್ನೊಂದು ರೌಂಡ್ ಎಲ್ಲ ಆಗ್ಬಿಡ್ತೀನಿ ಬಿಡಿ. ನೆಕ್ಸ್ಟ್ ರೌಂಡ್ ಮುಂದಿನ ರೌಂಡ್ ಅಲ್ಲಿ ಆಗ್ಬಿಡ್ತೀಯಾ? ಅಮ್ಮ ಒಟ್ಟಿನಲ್ಲಿ ಒಟ್ಟಿಗೆ ಸೇರಿ ಹೇಳಿ, 10ಗೆ ಎಷ್ಟು ಕೊಡ್ತೀರಿ ಹುಡುಗನ್ಗೆ? ನನ್ನ ಕಡೆಯಿಂದ 1, 2, 3. ಏನೋ ಬಿಸಾಕ್ದಂಗೆ ಹೇಳ್ತಾ ಇದ್ದಾರೆ. ಬಾಮಗ ನೀನ್ ಇಲ್ಲಿ ನಮ್ಮ ರವಿ ಸರ್ ಕೊಡ್ತಾರೆ ಕರೆಕ್ಟ್ ಆಗಿ. ಈಗ ರವಿ ಸರ್, ಈ ಜನ್ಮದಲ್ಲಿ ಈ ಬ್ಯಾಚುಲರ್ಗೆ ಮದುವೆ ಆಗುತ್ತಾ ಸರ್? ಈ ಶೋ ಮುಗಿದ್ಮೇಲೆ ಆಗುತ್ತೆ ಬಿಡು ಅವನಿಗೆ. ಪರ್ಫಾರ್ಮೆನ್ಸ್ ಹೇಗಿತ್ತು ಸರ್? ಈಗ ವರ ಪರೀಕ್ಷೆಯಲ್ಲಿ ಪಾಸ್ ಆದ್ನಾ? ಇಲ್ಲ, ವರ ಪರೀಕ್ಷೆಯಲ್ಲಿ ಪಾಸ್ ಆಗೋದಲ್ಲ, ಒಟ್ಟಲ್ಲಿ ಅವನದೇ ಆದ ಒಂದು ಗುಣ ಇದೆಯಲ್ಲ, ಅದಕ್ಕೆ ಪಾಸ್ ಆಗ್ಬೇಕಷ್ಟೇ ಅವನಿಗೆ. ನಮಗೆ ರಚ್ಚು ಅಂತೂ ಸಿಕ್ಕಾಪಟ್ಟೆ ನಕ್ಬಿಟ್ರು. ಏನಕ್ಕೆ ನಕ್ಕಿದ್ರು ಗೊತ್ತಾ? ಏನು ಅರ್ಥ ಆಗಿಲ್ಲ, ಅದಕ್ಕೆ ನಕ್ಕದು. ಇಲ್ಲ ಆಕ್ಚುಲಿ ಎಲ್ಲ ಟೈಮಲ್ಲೂ ನಾವು ತುಂಬಾ ಒಳ್ಳೆ ಜೋಕಿಗೆ ನಗ್ತಿರ್ತೀವಿ. ಸಮ್ಟೈಮ್ಸ್ ಈ ತರ PJಗಳಿಗೂ ನಮ್ಗೆ ನಗು ಬರ್ತಿರತ್ತೆ. ನನಗ್ ನಗು ಬಂತು, ನಾನು ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಮೇಡಮ್. ಅಂಡ್ ರವಿ ಸರ್ ಹೇಳ್ದಂಗೆ ಒಂದ್ ಒಳ್ಳೆ ಹುಡುಗಿ ಸಿಗ್ತಾಳೆ ನಿನ್ಗೆ. ಈಗ
ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ರಾಜೇಶ್ವರಿ ಅವರು ಎಂತ ಮುದ್ದಾದ ಜೋಡಿ ನೋಡಿ. ಬನ್ನಿ ಸರ್, ಇಲ್ಲಿ ಬನ್ನಿ ಮೇಡಮ್. ಅದ್ಭುತವಾದ ದಾಂಪತ್ಯ ನಿಮ್ದು. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಖಂಡಿತ ನೀವು ಯಾವ ತರ ಹುಡುಗನ ಮನಸ್ಸಲ್ಲಿ ಅನ್ಕೊಂಡಿರ್ತೀರೋ ಅದೇ ತರ ಹುಡುಗ ಸಿಗ್ಲಿ ನಮ್ಮ ಯಶಸ್ವಿನಿಗೆ. ಆಲ್ ದಿ ವೆರಿ ಬೆಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಈಗ ಮುಂದಿನ ವರ ಪರೀಕ್ಷೆ. ಕುರಿ ಕಾಯ್ತಿದ್ದ ಹಾವೇರಿ ಹುಡುಗನ್ನ ಕೊರಿಯನ್ ಬಾಯ್ ಮಾಡಿ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿರೋ ಹುಡುಗಿ ಮತ್ತೆ ಬೇರೆ ಯಾರ್ರೀ, ನಮ್ಮ ನಗು ಮುಖದ ಸುಂದರಿ, ನಮ್ಮೆಲ್ಲರ ಪ್ರೀತಿಯ ಆಸಿಯಾ ಬೇಗಂ ಹಾಗೂ ಅವರ ಫ್ಯಾಮಿಲಿ. ಸುಧಾ ಅಂತ, ನಮ್ಮ ಕಝನ್ ಅನುಷ್ಕಾ, ನಮ್ಮ ತಮ್ಮ ಆದಿಲ್, ನಮ್ಮ ಅಜ್ಜಿ ವೆಂಕಟ್ ಲಕ್ಷ್ಮಿ, ನಮ್ಮ ತಂಗಿ ಅಫ್ರೋಸ್ ಚೋಟು ಅಂತ ಕರಿಬೋದು, ನಮ್ಮ ಮಮ್ಮಿ ಆಶಾ, ನಮ್ಮ ಅಪ್ಪ ಅಮಾನ್. ನಮಸ್ತೆ ಸರ್, ವೆಲ್ಕಮ್ ವೆಲ್ಕಮ್ ಸರ್. ಎಲ್ರು ಕೂತ್ಕೊಳ್ಳಿ, ವರ ಪರೀಕ್ಷೆ ನಡೀತಾ ಇದೆ. ಆ ವರ ಪರೀಕ್ಷೆಯಲ್ಲಿ ನೀವೆಲ್ಲ ಪ್ರಶ್ನೆ ಕೇಳಬೇಕು ಅವ್ರನ್ನ, ಅರ್ಥ ಆಯ್ತಾ? ಈಗ ನೋಡಿ ಬರ್ತಿರೋದು ಯಾರು ಗೊತ್ತಾ? ಹೀರೋ ಬಿಲ್ಡಪ್ ಅಲ್ಲಿ ಬರ್ತಾ ಇದ್ದಾರೆ. ಕೊರಿಯನ್ ಹುಡುಗ ಆಗಿ ವಿಕ್ಟರಿ ಹೊಡೆದು ಮೆಂಟರ್ಗೆ ಮೇಕಪ್ ಕಿಟ್ ನ ಗಿಫ್ಟ್ ಕೊಟ್ಟು ಈ ಸಿಕ್ಕಾಪಟ್ಟೆ ಡಿಮಾಂಡ್ ಅಲ್ಲಿ ಇರುವಂತ ಹುಡುಗ ಯಾರದು? ಕಮಾಂಡ್ ಅಲ್ಲಿ ಹೇಳ್ತೀನಿ ಕೇಳಿ. ಬರ್ತಿರೋದು ಯಾರು ಗೊತ್ತಾ? ಹನಿ ಅಲಿಯಾಸ್ ಹನುಮಂತ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ಓಣಿ ಹಿಡಿದು ನಾ ಬರುವಾಗ ಓಣಿ ಹಿಡಿದು. ಹಿರಿಯರಿಗೆ ತಿನ್ಸು ಫಸ್ಟ್, ಹಿರಿಯರಿಗೆ ಅಜ್ಜವ್ವ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ನನ್ನ ಗೆಳತಿ ಉಪ್ಪಿಟ್ಟು ನಂಗೆ ಇಷ್ಟ ಇಲ್ಲ. ಇನ್ನು ನಾ ತಿನ್ಸೋದೇನು ತಿನ್ಬೇಕು ಇವತ್ತು. ಇಷ್ಟ ಇಲ್ಲ. ಲೇ ಮಗ, ಕೇಸರಿ ಬಾತ್ ಏನ್ ಮಾಡ್ತಿದ್ದೆ ಕಣೋ ಪಾಪ, ಹಂಗೆ ಅಂತ ಬಿದ್ದಿದೆ ಅಲ್ಲಿ. ತಿನ್ಸು, ನನ್ಗೂ ತಿನ್ಸು. ಮಗ, ನಿನ್ ಕೈಯಾರೆ ಮಾಡ್ಕೊಂಡ್ ಬಂದಿದ್ಯಾ ಉಪ್ಪಿಟ್ಟು ಕೇಸರಿ ಬಾತ್? ಅನ್ಕಣೋ. ಉಪ್ಪಿಟ್ಟು ಮಾಡುವ ವಿಧಾನ ಹೇಳು ಮಗ. ಉಪ್ಪಿಟ್ಟಿಗೆ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಅವೆಲ್ಲ ಕಟ್ ಮಾಡಿ ನೀರ್ ಹಾಕಿ ಎಣ್ಣೆ ಹಾಕಿ ಮಾಡ್ತಾರೆ. ಸೊ ಹಂಗೆ ತಂದ್ಯಾ ನೀನು? ಹಾ ಸರ್. ಹೆಣ್ಣು ನೋಡಕ್ ಹೋದಾಗ ಉಪ್ಪಿಟ್ಟು ಕೇಸರಿ ಬಾತೆ ಯಾಕೆ ಮಾಡ್ತಾರೆ? ಯಾಕಂದ್ರೆ ತಿನ್ನಾಕ್ರಿ ಸರ. ಎಲ್ರು ಕೊಡೋದು ತಿನ್ನಕ್ಕೇನೆ ಮಗ. ಬಿರಿಯಾನಿ ಕೊಟ್ರು ತಿನ್ನಕ್ಕೇನೆ, ಪುಲಾವ್ ಕೊಟ್ರು ತಿನ್ನಕ್ಕೇನೆ. ಉಪ್ಪಿಟ್ಟು ಕೇಸರಿ ಬಾತ್ ಯಾಕೆ ಜಾಸ್ತಿ ಕೊಡ್ತಾರೆ? ಅವ್ರವ್ರ ಇಷ್ಟ ರೀ ಸರ್. ಅಂದ್ರೆ ನಮ್ ಮೂರ್ ಕಡೆ ಎಲ್ಲ ಅವಲಕ್ಕಿ ಮಾಡ್ತೀವಿ, ಒಂದೊಂದ್ ಕಡೆ ಕೇಸರಿ ಬಾತ್ ಮಾಡೋದು. ಏನಕ್ಕೆ ಅವಲಕ್ಕಿ ಮಾಡ್ತಾರೆ? ಖರ್ಚು ಬಾಳ ಬರಂಗಿಲ್ಲ, ಹಂಗಾಗಿ ಸ್ವಲ್ಪ ಅದು ಬುದ್ಧಿವಂತ ಹುಡುಗ ನೋಡಿ. ದುಡ್ಡಿನ ವಿಚಾರದಲ್ಲಿ ಕಟ್ನಿಟ್ಟಾಗಿರ್ತಾನಪ್ಪ ನಮ್ಮ ಹುಡುಗ. ಈಗ ಪ್ರಶ್ನೆ ಕೇಳ್ತಾರೆ ಒಬ್ಬೊಬ್ರು. ಮಗ ಕಾನ್ಫಿಡೆಂಟ್ ಆಗಿ ಸಖತ್ತಾಗಿ ಒಂದಕ್ಕೆ ಒಂದು ಕೊಡ್ಬೇಡ, ಒಂದಕ್ಕೆ ಎರಡು ಉತ್ತರ ಕೊಡು, ಓಕೆನಾ? ನಿಮ್ಗೆ ಇಷ್ಟವಾದ ಹುಡುಗಿ ಕಾಣೋ, ಬೇರೆ ಅವ್ರ ಅಪ್ಪನೂ ಬಂದವ್ರೆ. ರೆಡಿ ರೆಡಿ ರೆಡಿ. ಯಾರು ಮೊದಲನೇ ಪ್ರಶ್ನೆ ಕೇಳುದು? ಓ ಸೀನಿಯರ್. ನೀವು ಪ್ರೀತಿ ಮಾಡೋ ಹುಡುಗಿ ನೀವು ಓದಬೇಕು ಅಂದ್ರೆ ನೀವ್ ಏನ್ ಡಿಸಿಷನ್ ತಗೊಂತೀರಾ? ನೀನ್ ಓದ್ಬೇಕು, ನೀನ್ ಡಿಗ್ರಿ ಮಾಡ್ಬೇಕು ಅಂತಂದ್ರೆ ಏನ್ ಹೇಳ್ತೀಯ? ಡ್ರ್ ಬ್ಯಾ ಅಂತೀಯ, ಇನ್ನೇನಂತೀಯ? ನಂದು ಓದೋ ವಯಸ್ಸ ಮುಗ್ದೈತಿ, ಎಲ್ಲಿ ಓದ್ಲಿವಾ ಅಂತೀನ್ರಿ. ಹುಡುಗಿಗೋಸ್ಕರ ಇನ್ನು ಓದ್ಬೇಕು ಅಂತಂದ್ರೆ ನಿಮ್ ಮಗಳನ್ನ ಬೇಕಿದ್ರೆ ಓದ್ತೀನಿ ಅಂತ. ಕಮಾನ್, ಹಂಗೆ ಹೇಳು. ಓದ್ತೀನಿ ಅಂದ್ರೆ ಅವ್ರ ಮಗಳನ್ನೇ ಓದ್ತೀನಿ ಸರ್. ಮಗಳನ್ನೇ ಟೆಕ್ಸ್ಟ್ ಬುಕ್ ಅಂದ್ರೆ ಪುಸ್ತಕವನ್ನಾಗಿ ಮಾಡಿ ಅವ್ರನ್ನೇ ಓದ್ತೀಯ? ಅವರೇ ಕಾಲೇಜು, ಅವರೇ ಯೂನಿವರ್ಸಿಟಿ. ವಾ ಅಮ್ಮ, ನೀವು ಕೇಳಿ. ಹುಡುಗಿ ಮದುವೆ ಆಗೋ ಹೆಣ್ಣು ಮಾಡರ್ನ್ ಡ್ರೆಸ್ ಹಾಕೊಂತೀನಿ ಅಂದ್ರೆ ನಿಮ್ಮ ಮನೇಲಿ ಒಪ್ಪಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಾ? ನಮ್ಮ ಮನೆಯವ್ರ ಇಷ್ಟದಂತೆ ಇದ್ರೆ ಇರುವ, ಇಲ್ಲಕ ನಡಿ ನಿಮ್ಮ ಮನೆಗೆ ಅಂತೀವಿ. ಹಿಂಗೆಲ್ಲ ಹೇಳಿದ್ರೆ ಇಂಪ್ರೆಸ್ ಆಗಲ್ಲ ಮಗ. ಜೀವನ ಪೂರ್ತಿ ಜೊತೆಲಿರುವಂತ ಹುಡುಗಿ, ನೀನ್ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡು ಉತ್ತರ ಕೊಡು. ಹನುಮಂತು, ಇಂಪ್ರೆಸ್ ಮಾಡ್ಬೇಕು. ನೀ ಅವಾಗ ಆಗಿ ಬಿಡು ಇಂಪ್ರೆಸ್, ಈಗೇನ್ ಮಾಡಿ ಏನಿದೆ?
ನೋಡಮ್ಮ, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಹನುಮಂತ. ನಾವೇನು ಮಾಡಕ್ಕಾಗಲ್ಲ. ಮೇಡಮ್ ನೀವ್ ಹೇಳಿ. ನಿಮ್ ಹೆಂಡತಿ ಕೋಪ ಮಾಡ್ಕೊಂಡ್ರೆ ನಿನ್ ಹೆಂಡತಿಗೆ ಸಮಾಧಾನ ಮಾಡಕ್ಕೆ ಯಾವ ಹಾಡು ಹೇಳ್ತೀಯ? ಹಾಡ್ಗಿಡಿ ಅದ ಅಂದಲ್ಲ, ಗೆಜ್ಜಿ ಚೈನ ಕಾಲಾಗ ಹಾಕೊಂಡು ನೀ ನಡಿವಾಗ, ದೇವಲೋಕದಿಂದ ರಂಬೆದರಿಗೆ ಇಳಿದು ಬಂದಂಗ, ನಿನ್ನ ರೂಪ ನನ್ನ ಕಣ್ಣಾಗ ಸಿಡಲ್ ಹೊಡೆದಂಗ ಆತ ನನ್ನ ಎದೆಯಾಗ, ಮನಸಾತ ನಿನ್ನ ಮ್ಯಾಗ. ಅವ್ರಪ್ಪ ಅದನ್ರಿ ಸರ್ ಬಡ್ ಗಿಡದ ಸುಮ್ಕುರಿ ಬೇಡ. ಆದ್ರೂ ಮನಸ್ಸಾದ್ದು ನಿನ್ನ ಮ್ಯಾಗ, ಅವ್ರ ಅಪ್ಪನಿಗೆ ಮನಸ್ಸಾಗಿದೆ ನಿನ್ ಮ್ಯಾಗ. ಈಗ ಹಾಡು ಕಂಟಿನ್ಯೂ. ನನ್ನ ಗೆಳತಿ ನನ್ನ ನೋಡಿ ನೀ ಕಿಸಿತಿ, ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ಓಣಿ ಹಿಡದ ನಾ ಬರುವಾಗ ಹಳ ಹೊಡೆದಿತ್ ನಿಂತ ಕಿಡಿಕ್ಯಾಗ, ಓಣಿ ಹಿಡದ ನಾ ಬರುವಾಗ ಹಳ ಹೊಡಿತಿದಿ ನಿಂತ ಕಿಡಿಕ್ಯಾಗ, ಮನಸಾತ ನಿನ್ನ ಮ್ಯಾಗ, ಮನಸಾತ ನಿನ್ನ ಮ್ಯಾಗ. ನಿಜವಾಗ್ಲೂ ಮನಸ್ಸಾಗಿದೆಪ್ಪ ಹುಡುಗನಿಗೆ, ಮನಸ್ಸೊಳಗಿಂದ ಬರ್ತಾ ಇದೆ ನಾಚಿಕೆ. ಈಗ ಮುಂದಿನ ಪ್ರಶ್ನೆ ಏನಮ್ಮ ಅನುಷಾಯ? ಈಗ ನಿಮ್ ಹೆಂಡತಿ ಮೇಲೆ ಲವ್ ಆದಾಗ ಯಾವ ಹಾಡು ಹೇಳ್ತೀರಾ? ನೀವ್ ಕೇಳ್ಬೇಕಂತ ಕೇಳಾಕತ್ತರ, ಅವ್ರಿಗೆ ಕೇಳಾಕ ಹೇಳ್ಯಾರ. ಇಲ್ಲ ಕಣೋ, ಅವ್ರದೇ ಪ್ರಶ್ನೆ. ಹೌದಾ? ಹಾ, ನನ್ಗೆ ಯಾಕ ತುಂಬಾ ಲವ್ ಆಗೋಯ್ತು ಹೆಂಡತಿ ಮೇಲೆ, ಯಾವ ಹಾಡು ಹಾಡ್ತಿ? ಬಾಳ್ ಪ್ರೀತಿ ಆತಂದ್ರ ಚುಟು ಚುಟು ಅಂತೈತಿ ನನಗೆ, ಚುಮು ಚುಮು ಆಗತೈತಿ, ಚುಟು ಚುಟು ಅಂತೈತಿ ನನಗೆ, ಚುಮು 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 ಆಗತೈತಿ. ಅಂದ್ರೆ ಜಾಸ್ತಿ ಪ್ರೀತಿ ಆದಾಗ ಅಂತ ಹೇಳಿದ್ರಲ್ಲ, ಚುಮು ಚುಮು. ವೆರಿ ನೈಸ್. ಏನಮ್ಮ ಇನ್ನೇನಾದ್ರು ಇನ್ನು ಯಾವ ಎಮೋಷನ್ಗೆ ಹಾಡ್ಬೇಕು ಹೇಳಿ, ನಮ್ಮ ಹತ್ರ ಇದೆ. ನೆಕ್ಸ್ಟ್ ಕ್ವೆಶ್ಚನ್, ಹನಿಮೂನ್ಗೆ ಯಾಕೆ ಕರ್ಕೊಂಡು ಹೋಗ್ತಾರೆ? ಯಾಕೆ ಕರ್ಕೊಂಡು ಹೋಗ್ತಾರೆ? ಇಲ್ಲಿ ಮಾಡೋದಾಗ್ಲಾರ್ದ ಕಲ್ ಮಾಡಕ್ ಕರ್ಕೊಂಡು ಹೋಗ್ತಾರ. ಅಲ್ಲ ಕಣೋ, ನೀನೇ ಹನಿ, ನಿನ್ ಪಕ್ಕದಲ್ಲಿ ಇದ್ರೆ ಅದೇ ಹನಿಮೂನ್ ಅಲ್ವಾ? ಹೌದಕ್ಕ, ಸರ್ ಹೇಳ್ದಂಗೆ ಅದೇ. ಹನಿಮೂನಿಗೆ ಯಾಕೆ ಕರ್ಕೊಂಡು ಹೋಗ್ತಾರಂದ್ರ, ಗಂಡ ಹೆಂಡತಿ ಆಗಿರ್ತಾರಲ್ಲ ಹೊಸದಾಗಿ, ಒಬ್ರಿಗೊಬ್ರು ಮನಸ್ಸು ಅರ್ಥ ಮಾಡ್ಕೊಳಕ ಮನ್ಯಾಗ ಸರಿ ಆಗಲ್ಲ, ಹಂಗಾಗಿ ಹೊರಗಡೆ ಹೋಗಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ ಬರಾಕ ಹನಿಮೂನಿಗೆ ಹೋಗ್ತಾರ. ಏನೋ ಮಗ ನೀನು ರೆಡಿ ಆಗ್ಬಿಟ್ಟಿಲ್ಲ ಹನಿಮೂನ್ಗೆ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮ ಹೆಂಡತಿ ಸಿಟಿ ಅವಳು ಆಯ್ತಾ, ಅವ್ರನ್ನ ಮದ್ವೆ ಆಗಿ ನೀವು ಇಲ್ಲೇ ಸೆಟ್ಲ್ ಆಗ್ಬೇಕಂತ ಅನ್ಕೊಂಡ್ರೆ ನೀವು ಇಲ್ಲೇ ಆಗ್ತೀರಾ, ಸೆಟ್ಲ್ ಆಗ್ತೀರಾ? ನಾನು ಹೆಂಡತಿ ಸಿಟಿ ಅವ್ರು ಅಂತ ನಿನಗೆ ಯಾರಂದ್ರ? ನಾ ಹಳ್ಳಿ ಮಾಡ್ಕೋತೀನಿ. ಅಲ್ಲ ಅಂದ್ರೆ ನೀವು ಇಷ್ಟಪಟ್ಟು ಮದ್ವೆ ಮಾಡ್ಕೊಂತೀರಾ, ಅವಾಗ ಅವ್ರು ಇಷ್ಟಪಟ್ಟ ತರಾನೇ ಇರ್ತೀರಾ ತಾನೆ? ಅವಾಗ ನೀವು ಇಲ್ಲೇ ಸೆಟ್ಲ್ ಆಗ್ತೀರಾ ತಾನೆ? ಇಲ್ಲ ಇಲ್ಲ, ಮತ್ತೆ ಕರ್ಕೊಂಡು ಹೋಗ್ತೀರಾ? ಆಕಿ ಹಳ್ಳ್ಯಾಗ ಇರ್ತೀನಂತಂದ್ರ ಮದ್ವಿ ಮಾಡ್ಕೊಂಡು ಹೋಗ್ತೀನಿ, ಇಲ್ಲಕ್ಕೆ ಇಲ್ಲೇ ಬಿಟ್ಟು ಹೋಗ್ತೀನಿ, ಇಲ್ಲೇ ಇರುವ ಅಂತೇಳಿ. ಮತ್ತೆ ಲವ್ ಮಾಡಿದ್ರಿ? ಲವ್ ಮಾಡೋದಿಲ್ಲಲ್ಲ, ಆಕಿನ್ ಲವ್ ಮಾಡಕ್ಕಿಂತ ಮುಂಚೆ ಕೇಳ್ತೀನಿ ಅಲ್ರಿ ಸರ್. ನಮ್ದು ಪರಿಸ್ಥಿತಿ ಹಿಂಗೈತಿ, ನೀ ಹಳ್ಳಿಯಾಗಿದ್ದು ಬಾಳೆ ಮಾಡ್ತೀನಿ ಅಂದ್ರ ನನಗೆ ಮದ್ವಿ ಮಾಡ್ಕ, ಇಲ್ಲಿಕಂದ್ರೆ ನೀ ಇಲ್ಲೇ ಸೀಟಾಗಿರ್ತೀನಿ ಅಂದ್ರೆ ಇಲ್ಲೇ ಇರುವ ಯಾರಿಗಾರು ನೋಡ್ಕೊಂಡು ನಾನು ಬಿಡ್ತೀನಿ, ಮುಗೋದ. ಇಲ್ಲ, ಸಿಟಿ ಹುಡುಗಿರಾನೇ ನೀವು ಇಷ್ಟ ಬೀಳ್ತೀರಾ, ನೀವು ಅವ್ರನ್ನೇ ಮದ್ವೆ ಮಾಡ್ಕೊಬೇಕು, ಇಲ್ಲೇ ಸೆಟ್ಲ್ ಆಗ್ಬೇಕು, ರೀಸನ್ ನಿಮ್ಗೆ ಬೇರೆ ಏನು ಆಪ್ಷನ್ ಇಲ್ಲ, ಅವಾಗ ಏನ್ ಮಾಡ್ತೀರಾ? ನಮ್ಮ ಹುಡುಗಿ ದೊಡ್ಡ ಸಾವುಕಾರ ಇದ್ರೆ ಇಲ್ಲಿ ಇದ್ದು ಬಿಡ್ತೀನಿ, ಅದಕ್ಕೇನು ಅವ್ರಪ್ಪ ಅವ್ರ ಗಟ್ಟಿದ್ರೆ ಮತ್ತೆ ಎಲ್ಲ ನೋಡ್ಕೊತಾರಂದ್ರೆ ಇಲ್ಲಿ ಇದ್ದು ಬಿಡ್ತೀನಿ. ಎಸ್, ನೆಕ್ಸ್ಟ್. ನಿಮಗೆ BTS ಗೊತ್ತಾ? ಗೊತ್ತು. ಅದ್ರಲ್ಲಿ ಯಾರ್ಯಾರು ಇದ್ದಾರೆ ಹೆಸರು ಹೇಳಿ? ಅಲ್ಲಿ ನಿಮ್ಮ ಅಕ್ಕನೇ ಕೇಳ್ಬೇಕು ಮರಿ, ಆಕಿನೇ ಹೇಳ್ಕೊಟ್ಟಿದ್ಲ. ಅವನ್ ಕಣೋ ತಿಮ್ಮಯ್ಯ. ಅಲ್ಲ ಅಲ್ಲ, ಕೊರಿಯನ್ ಮ್ಯೂಸಿಕ್ ಬ್ಯಾಂಡ್ ಅವ್ರು. ಅದೇ ಕಣೋ, ಅವನ ನಮ್ ದೋಸ್ತ. ಗೊತ್ತ ಹೆಸರು ಹೇಳಿ ಅವ್ರದ್ದು ನಿಮ್ ದೋಸ್ತ? BTS. ಆ ಹೆಸರಲ್ಲಿ ಕಟ್ಕೊಂಡು ಏನ್ ಮಾಡ್ಬೇಕಪ್ಪ ನಾವು ಅಲ್ವಾ? ನಿಮ್ಮ ಅಕ್ಕನಿಗೋಸ್ಕರ BTS ಕನ್ವರ್ಟ್ ಆಗಿದ್ದಾನೆ ಹುಡುಗ, ಹನಿ ಆಗಿದ್ದಾನೆ, ಕೊರಿಯನ್ ಹುಡುಗ ಆಗಿದ್ದಾನೆ. ಕಮಾನ್ ತೋರ್ಸು ಮಗ, ಲವ್ ತೋರ್ಸು. ಸರಾಂಗ ಎಲ್ಲರಿಗೂ. ಅವ ನಿಮ್ಗೆ ಗೊತ್ತಾ ಇದು ಲಕ್ಷ್ಮಣ್ಣವ್ರೆ? ಐ ಲವ್ ಯು ಅಂತ. ನೆಕ್ಸ್ಟ್ ಪ್ರಶ್ನೆ, 6 ತಿಂಗಳ ಮಗುಗೆ ಡೈಪರ್ ಯಾವ ಸೈಜ್ ಹಾಕ್ತಾರೆ? ಆ ಕ್ವಶನ್ ನೀವು ಅಕ್ಕಲ್ ಕೇಳಿದ್ರು ಹೇಳಲ್ಲ. ಸ್ಮಾಲ್ ಸೈಜ್ ಅಣ್ಣ, ಸಣ್ಣ ಸೈಜ್ ಹಾಕತ್ತಾರ್ರಿ. ಸ್ಮಾಲ್. ಗುಡ್, ವೆರಿ ಗುಡ್. ಆಫೀಸ್ ಹೋಗೋ ಹುಡುಗಿ ಪರ್ಸಲ್ಲಿ ಏನೇನಿರುತ್ತೆ? ಲಿಪ್ಟಿಕ್ಕು,
ಟಚ್ ಅಪ್ ಆಫೀಸ್ ಯಾಕೆ ಇರಲ್ವಾ? ಲ್ಯಾಪ್ಟಾಪ್ ಇರುತ್ತೆ, ಅದ ಪೆನ್ ಗಿನ್ನೇನ ಸುಡುಗಾಡ ಇಟ್ಟಿರ್ತಾರೆ. ಯಂಗ್ಸ್ರು ಯಾವ್ಯಾವ ತರ ಸೀರೆ ಉಟ್ಕೋತಾರೆ ಅಂದ್ರೆ ವೆರೈಟೀಸ್? ಈಗ ನೀವು ಹಾಕೊಂಡ್ರಲ್ಲ ಆ ತರ ಒಂದ್ ಮಾಡ್ಕೊಂಬರ್ತಾರೆ, ಈಕಿ ಒಂದ್ ಹಾಕೊಂಡ್ರೆ ಈಗಿದ್ರ ಒಂದ್ ಹಾಕೊಂಡ್ಬರ್ತಾರೆ. ಹೆಸರು ಹೇಳ್ಬೇಕು. ಹೆಸರು ಗೊತ್ತಿಲ್ಲ. ಹೆಸರು ನಿಮ್ ಕಡೆ ಸೀರೆಗಳ ಹೆಸರು ಹೇಳು, ಅವ್ರಿಗೆ ಗೊತ್ತಾಗಲ್ಲ, ಹೇಳು. ಸಿಲ್ಕ್ ಸಾರಿನಾ, ರೇಷ್ಮೆ ಸೀರೆನಾ? ಹಂಗ ಹೇಳು. ಆ ರೇಷ್ಮೆ ಸೀರೆ ಪತ್ಲ ಹಾಕೋತಾರ ನಮ್ಮ ಹಳ್ಳಿ ಕಡೆ. ಮತ್ತೇನ್ಲಿ ಅಣ್ಣ ಕಚ್ಚೆ ತರ ಹಾಕೋತಾರಲ್ಲ, ಕಚ್ಚೆ ಸೀರೆ ಹಾಕೋತಾರ. ಬೆಂಗಾಲಿ ಸ್ಟೈಲ್, ಮರಾಠಿ ಸ್ಟೈಲ್, ಬೆಂಗಳೂರು ಸ್ಟೈಲ್, ಇಳ್ಕಲ್ ಸೀರೆ ಎಲ್ಲ ಹಾಕತಾರ. ಆಕೆ ಯಾವ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗ್ ಕಾಣ್ತಾಳೆ? ಆಕಿ ಯಾವ ಸಾಮಾನ್ ಹಾಕೊಂಡ್ರೆ ಚೆನ್ನಾಗ್ ಕಾಣ್ತಾಳೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಹುಡುಗಿಯರು ಗೆಜ್ಜೆ ಯಾಕೆ ಹಾಕೋತಾರೆ? ಒಂದ್ ನಿಮಿಷ, ಸಂಸಾರ ಮಾಡಕ್ಕೆ ಇಷ್ಟೆಲ್ಲ ಬೇಕು ಅಂತ ನನಗೂ ಗೊತ್ತಿರ್ಲಿಲ್ಲ. ಕಳೆದ 15 ವರ್ಷಗಳಿಂದ ನಾನು ಸಂಸಾರ ಮಾಡ್ತಾ ಇದ್ದೀನಿ, ನನಗೂ ಇಷ್ಟ ಐಡಿಯಾ ಗೊತ್ತಿಲ್ಲ ಆಕ್ಚುಲಿ. ನೀನ್ ಬಿಡ 4-5 ಕಡೆ ಮಾಡ್ತಿರ್ತೀಯ, ನಿನ್ಗೆ ಗೊತ್ತಾಗಲ್ಲ. ವಿಚಾರಕ್ಕೆ ಬರೋಣ. ಸಂಸಾರ ಮಾಡಕ್ಕೆ ಇವೆಲ್ಲ ಬೇಕು, ಇಷ್ಟೆಲ್ಲ ಗೊತ್ತಿಲ್ಲ ಅಂದ್ರೆ ಹೆಂಗೆ ಮಗ ನಿನ್ಗೆ? ಅದ ಕಲಿಯಾಕ ಹೆಣ್ಮಕ್ಳು ಕಾಲ್ಗೆಜ್ಜೆ ಹಾಕೋದೇನಕ್ಕೆ? ಗೆಜ್ಜಿ ಸೌಂಡ್ ಕೇಳ್ತಂದ್ರ ಮನೆ ಅಷ್ಟು ಶಾಂತ ರೀತಿ ಇರ್ತೈತೆ ಅಂತೇಳಿ ಹಾಕಂತಾರ. ಹೌದು, ಮನೆಯಲ್ಲಿ ಲಕ್ಷ್ಮೀನೇ ಓಡ್ತಿದ್ದಾಳೆ, ಲಕ್ಷ್ಮೀನೇ ಓಡಾಡಕತ್ತಾಳ ಮನ್ಯಾಗ ಅಂತೇಳಿ ಅದರ್ಲಿಂದ ಹಾಕತಾರ್ರಿ. ಹನುಮಂತು ಒಂದು ಡಾನ್ಸ್ ಮಾಡಿ ತೋರಿಸ್ಬೇಕು, ಆದ್ರೆ ಜೊತೆಯಲ್ಲಿ ನಮ್ಮ ಆಸೆ ಬೇಗಂ ಬೇಕು. ಚುಮುಚುಮುವಂತೈತಿ ನನಗ ಚುಮುಚುಮುವಾತೈತಿ. ಫ್ಯಾಂಟಾಸ್ಟಿಕ್, ಏನಮ್ಮ ಸೂಪರ್ ಆಗಿ ಚುಟು ತೋರಿಸಿದ್ಯಾ ನೀನು. ಈಗ ಹೇಳಿ, ಹುಡುಗ ಓಕೆನಾ? ಓಕೆನಾ? ಹನುಮಂತಗೊಂದು ಸಣ್ಣ ಗಿಫ್ಟ್ ತಂದಿದೀವಿ. ಒಳ್ಳೆ ಅಂಗಿ, ಪ್ಯಾಂಟು, ಜೀನ್ಸ್. ಅಂದ್ರೆ ಮಗ ಏನ್ ಗೊತ್ತಾ, ಸಿಟಿಯವನ್ ಆಗ್ಬಿಡ್ಬೇಕು ನೀನು, ಹಾಕೋಬೇಕು. ವೆರಿ ಗುಡ್, ಥ್ಯಾಂಕ್ಸ್ ಅಮ್ಮ. ಕೂತ್ಕೊಳ್ಳಿ. ಈಗ ಸ್ಟ್ರೈಟ್ ರವಿ ಸರ್ ಹತ್ರ ಹೋಗ್ತೀನಿ. ರವಿ ಸರ್ ಸಖತ್ತಾಗಿ ಆನ್ಸರ್ ಮಾಡಿದ ಅವನೇ. ಅವನ ಮನ್ಸಲ್ಲಿ ಏನಿದೆ ಹಂಗಂಗೆ ಬಿಚ್ಚಿಟ್ಟು ಹೇಳ್ದ. ಏನಾರಾಗ್ಲಿ ಇವ್ರಿಬ್ಬರು ಸ್ನೇಹ ಮಾತ್ರ ಇಡೀ ಜೋಡಿಗಳಲ್ಲಿ ಇವ್ರಿಬ್ಬರು ಸ್ನೇಹನೇ ಬೆಸ್ಟ್. ಆಸೆ ಕೂಡ ಅವನ್ನ ಚೆನ್ನಾಗಿ ಪಳಗಿಸ್ತಾಳೆ, ಹಿಂಗ್ ಮಾತಾಡೋ ಹಂಗ್ ಮಾತಾಡೋ ಹಿಂಗೆ ಹೇಳು ಅಂತ. ವೆರಿ ಗುಡ್ ಮೆಂಟರ್ ಅಂಡ್ ಸ್ಟೂಡೆಂಟ್ ಅಂದ್ರೆ ಇವರಿಬ್ಬರೇ ಬೆಸ್ಟ್. ಥ್ಯಾಂಕ್ ಯು ರವಿ ಸರ್. ಅಂಡ್ ರಚ್ಚು ಹೆಂಗೆ ನಮ್ಮ ಹನಿ? ತುಂಬಾನೇ ಓಪನ್ ಹಾರ್ಟೆಡ್ ಅವನು. ಏನೇ ಹೇಳ್ಕೊಟ್ರು, ಎಷ್ಟೇ ಹೇಳ್ಕೊಟ್ರು ಇನ್ಫ್ಲೂಯೆನ್ಸ್ ಆಗದೆ, ಆಸ್ ರವಿ ಸರ್ ಸೆಟ್, ತುಂಬಾ ನೇರವಾಗಿ ಮಾತಾಡುವಂಥದ್ದು. ಅವ್ರ ತಂದೆ ತಾಯಿ ಬಂದ್ರು ಎಲ್ಲೂ ಫಿಲ್ಟರ್ ಆಗಿ ಮಾತಾಡ್ಲಿಲ್ಲ ಅವನು. ಹಿ ವಾಸ್ ಸೋ ಹಾನೆಸ್ಟ್. ಅವನಾಗಿರೋದಕ್ಕೆ ನಮ್ಗೆಲ್ರಿಗೂ ಇಷ್ಟ ಆಗಿರೋದು. ಅಂಡ್ ವೆರಿ ನೈಸ್, ಕ್ಯೂಟ್, ಗುಡ್. ಈಗ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಬರ್ತೀನಿ. ಅಮನ್ ಬಾಯ್, ಆಶಾ ಅವರೇ, ಹುಡುಗ ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇಡೀ ಕುಟುಂಬದವ್ರಿಗೆ ಆಲ್ ದ ವೆರಿ ಬೆಸ್ಟ್. ನಿಮ್ಮೆಲ್ರಿಗೂ ಕೂಡ ಗುಡ್ ಲಕ್. ವರ ಪರೀಕ್ಷೆಗೆ ಬರ್ತಾ ಇರುವಂತಹ ಮುಂದಿನ ಫ್ಯಾಮಿಲಿ, ಸ್ವಾಗತಿಸಿ ಏಂಜಲ್ ರಶ್ಮಿ ಹಾಗೂ ಅವರ ಕುಟುಂಬದವರು. ವೆಲ್ಕಮ್. ಹೇಗಿದ್ರಿ ಸರ್? ವೆಲ್ಕಮ್ ಟು ಭಜರಿ ಬ್ಯಾಚುಲರ್ಸ್.
ರಶ್ಮಿ ಪರಿಚಯ ಮಾಡ್ಕೊಡಿ ಮತ್ತೆ. ಇದು ನಮ್ ಡ್ಯಾಡಿ ಮುರಳೀಧರ್ ಅಂತ ಇವ್ರ ಹೆಸರು. ಓರಿಯೆಂಟಲ್ ಇನ್ಶೂರೆನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರು, ಈಗ ರಿಟೈರ್ ಆಗಿದ್ದಾರೆ. ಇವ್ರ ನಮ್ಮ ಮಮ್ಮಿ ಶ್ರೀದೇವಿ ಅಂತ, ಇವರು BSNL ಅಲ್ಲಿ ವರ್ಕ್ ಮಾಡ್ತಿದ್ರು, ಈಗ ರಿಟೈರ್ ಆಗಿದ್ದಾರೆ. ಇವ್ರ ತಂಗಿ ನಮ್ ಚಿಕ್ಕಮ್ಮರು ಚಿಚ್ಚಿ ಅಂತ ಕರಿತೀನಿ, ಶೈಲಜಾ. ಅವರು ಪೆಸೆಟ್ ಕಾಲೇಜ್ ಅಲ್ಲಿ ಚೇರ್ ಪರ್ಸನ್ ಆಗಿ ವರ್ಕ್ ಮಾಡ್ತಿದ್ದಾರೆ ಈಗ. ಅಂಡ್ ಇದು ನನ್ನ ತಮ್ಮ ಕಿರಣ್, ಅವನು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದಾನೆ ಈಗ. ಅವಳು ನನ್ನ ತಂಗಿ ಮಹಿಮಾ ಅಂತ, ಈಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ಸ್ವೀಟ್. ನೋಡಿ ಬಹಳ ಖುಷಿ ಆಯ್ತು ನೋಡಿ, ಆಲ್ರೆಡಿ ಬಂದಿದ್ರಿ ಮತ್ತೆ ವಾಪಸ್ ಬಂದಿದ್ರಿ, ಖುಷಿ ಇದೆಯಲ್ಲ? ಅದೇ ಖುಷಿಲಿ ಬಂದು ಕೂತ್ಕೊಳ್ಳಿ. ಅಮ್ಮ ಈಗ ಹೇಳಿ, ವಧು ಅದ್ಭುತವಾಗಿದ್ದಾರೆ, ವರ ಹೇಗಿರ್ಬೇಕು ನಿಮ್ ಪ್ರಕಾರ? ವರ ಬೇಸಿಕಲಿ ಜೆಂಟ್ಲ್ಮನ್ ಆಗಿರ್ಬೇಕು. ವೆರಿ ಗುಡ್. ಏನ್ ಸರ್ ನಿಮ್ಗೆ ಯಾವ ತರ ಸರ್? ಹೈಟು, ವೆಯ್ಟು, ಡ್ಯೂಟಿ, ಬ್ಯೂಟಿ, ಪ್ರಾಪರ್ಟಿ. ಸರ್ ನೀವು ಇನ್ಶೂರೆನ್ಸ್ ಕಂಪನಿಲಿ ಕೆಲಸ ಮಾಡಿದ್ರಲ್ಲ? 100% ಗೊತ್ತಾಗಿದೆ. ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಉತ್ತರ ಕರ್ನಾಟಕದ ಹೈದ, ನಮ್ಮ ಕನ್ನಡದ ರಣವೀರ್ ಸಿಂಗ್, ಉಮೇಶ್ ಕಿನ್ನಾಳ. ಏನಾಯ್ತು ಮಗ ನಿಂಗೆ? ಟೇಕ್ ಕೇರ್ ಮಾಡಕತ್ತೀನಿ, ಒಂದು ಸೊಳ್ಳೆನ ಕೂರ್ಬಾರ್ದನ ಅವ್ರ ಮೇಲೆ. ಟೇಕ್ ಕೇರ್ ಮಾಡತ್ತೀನಿ. ಜೆಂಟಲ್ಮನ್ ಮಗ ನೀನು. ಕರೆಕ್ಟ್. ಹೆಂಡ್ತಿನಲ್ಲ, ಇಡೀ ಫ್ಯಾಮಿಲಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ ಮೇಡಮ್. ಸೊಳ್ಳೆ ಕೂಡ ಕಚ್ಚಬಾರ್ದು. ಓಕೆ, ಈಗ ಮೇಡಮ್ ನಮ್ ಜೆಂಟಲ್ಮೆನ್ ಬಂದಿದ್ದಾನೆ. ಇವನು ಅಂತಿಂತ ಹೈದ ಅಲ್ಲ, ಉತ್ತರ ಕರ್ನಾಟಕದ ಹೈದ. ಈಗ ಕೇಳಿ ಮೊದಲನೇ ಪ್ರಶ್ನೆ ಸರ್. ನೀವು ಮದುವೆ ಆಗೋ ಹುಡುಗಿ ಮಾಡ್ರನ್ ಆಗಿರ್ಬೇಕಾ, ಟ್ರೆಡಿಷನಲ್ ಆಗಿರ್ಬೇಕಾ? ಟ್ರೆಡಿಷನಲ್ ಆಗಿರ್ಬೇಕ್ರಿ. ಪಕ್ಕ ಕರ್ನಾಟಕದಾಗ ಇರ್ಬೇಕು, ಅದ್ರಾಗ ಉತ್ತರ ಕರ್ನಾಟಕದಾಗ ಆಗಿರ್ಬೇಕು. ಆಕಿಗೆ ಜೋಳದ ರೊಟ್ಟಿ ಮಾಡಕ್ ಬರ್ಬೇಕು, ನನ್ನ ಚಂದಾಗ ನೋಡ್ಕೋಬೇಕು. ಜವಾರಿ ಹುಡುಗಿ ಬೇಕು ನಮಗ. ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋಂತ ಹುಡುಗಿ ಸಿಕ್ಕಿದ್ರೆ ಹೇಗ್ ಮ್ಯಾರೇಜ್ ಮಾಡ್ತೀರಾ? ಸಮಾಧಾನ ಮಾಡ್ತೀನಿ. ನಾನು ಹಂಗದೇನಿಲ್ಲ, ನನ್ನ ಅಕ್ಕಿ ಸಮಾಧಾನ ಮಾಡ್ತಾಳ, ಆಕಿ ನಾ ಸಮಾಧಾನ ಮಾಡ್ತೀನಿ. ಇಷ್ಟ ಹೊಂದ್ಕೊಂಡು ಹೋಗ್ಬೇಕು, ಅದ ಲೈಫ್. ಹಂಗ ನಡ್ಕೊಂಡು ಹೋಗ್ರಿ, ಒಳ್ಳೆ ಹುಡುಗಿ ಸಿಗ್ಲಿ. ವೆರಿ ನೈಸ್. ರಶ್ಮಿ ತರ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ರಶ್ಮಿ? ನನ್ನನ್ನ ಮದ್ವೆ ಆಗೋನು ಅವನು ಅಡ್ಗೆ ಚೆನ್ನಾಗ್ ಮಾಡ್ಬೇಕು, ಅವನಿಗೆ ಅಡ್ಗೆ ಬರ್ಬೇಕು. ಅಂಡ್ ಹೇಗಿರ್ಬೇಕು ಅಂದ್ರೆ ನಾನು ಅವನೇ ಅಡ್ಗೆ ಮಾಡ್ಲಿ ಅಂತ ಹೇಳಲ್ಲ, ಇಬ್ರು ಸೇರ್ಕೊಂಡು ಒಟ್ಟಿಗೆ ಅಡ್ಗೆ ಮಾಡೋದ್ ಒಂಥರ ಚಂದ. ಈಗ ಕಪಲ್ಸ್ ಕಿಚನ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ ಜೀ ಕನ್ನಡದಲ್ಲಿ. ಸೊ ಅಲ್ಲಿ ನಾನು ಪ್ರತಿ ವಾರ ನೋಡ್ತಾ ಇರ್ತೀನಿ ವೀಕೆಂಡ್. ಅಲ್ಲಿ ಕಪಲ್ಸ್ ಎಲ್ಲ ಬಂದು ಗಂಡ ಹೆಂಡತಿ ಒಟ್ಟಿಗೆ ಸೇರಿ ಅಡ್ಗೆ ಮಾಡ್ತಿರ್ತಾರೆ, ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಮಾಸ್ಟರ್ ಆನಂದೊಂದು ಕಾರ್ಯಕ್ರಮ ಅದು ಅಲ್ವಾ? ಈಗ ಒಂದು ಹಿಂಟ್ ಕೊಟ್ಟಿದ್ದಾರೆ ಕಣೋ, ಕಪಲ್ಸ್ ಕಿಚನ್ ತರ ನೀವು ಒಳ್ಳೆ ಅಡಿಗೆ ಮಾಡಿದ್ರೆ ಡೆಫಿನೆಟ್ಲಿ. ನಿಮ್ ಫೋನ್ ಕೊಡಿ. ಏನ್ ಸರ್ ಮಾಸ್ಟರ್ ಆನಂದ್ ಫೋನ್ ನಂಬರ್ ಇಟ್ಕೊಂಡಿದ್ರಿ ನೀವು? ವಾವ್. ಹಲೋ ಆನಂದ ಮಗ, ಏನಿಲ್ಲ ಒಂದ್ ಚಿಕ್ಕ ರಿಕ್ವೆಸ್ಟ್ ಕಣೋ. ಇಲ್ಲಿ ಒಬ್ರು ನಮ್ಮ ರಶ್ಮಿ ಅಂತಿದ್ದಾರೆ, ಏಂಜಲು. ಅವ್ರಿಗೆ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಗೆ ಕಪಲ್ಸ್ ಕಿಚನ್ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ನಮ್ಮ ಮಾಸ್ಟರ್ ಆನಂದ್ ನೆನಪಾಗ್ತಾನೆ. ನೀನ್ ಬಂದು ಅವ್ರ ಜೀವನ ಆನಂದವಾಗಿ ಮಾಡ್ಬೇಕು ಅಂದ್ರೆ ಒಂಚೂರು ಹೆಲ್ಪ್ ಮಾಡ್ಬೇಕು ಕಣೋ ನಮ್ಗೆ. ಖಂಡಿತ ಮಾಡೋಣ ಮಗ, ಅದಕ್ಕೇನಂತೆ. ಹಾಗಾದ್ರೆ ನಮ್ಮೆಲ್ಲರಿಗೋಸ್ಕರ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾನೆ ವಿತ್ ಕಪಲ್ಸ್ ಕಿಚನ್ ಓನರ್ ಬರ್ತಾ ಇದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ನಮ್ಮ ಮಾಸ್ಟರ್ ಆನಂದ್. ಆನಂದ ವೆಲ್ಕಮ್ ಮಗನೇ, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. ಥ್ಯಾಂಕ್ ಯು ಸೋ ಮಚ್. ರವಿ ಸರ್ ನಮಸ್ತೆ, ರಚಿತಾ ಮೇಡಮ್ ನಮಸ್ತೆ. ಮಗ ಕಪಲ್ಸ್ ಕಿಚನ್ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಮಗ, ಕಪಲ್ಸ್ ಕಿಚನ್ಗೂ ಭರ್ಜರಿ ಬ್ಯಾಚುಲರ್ಸ್ಗೂ ಇರುವಂತ ವ್ಯತ್ಯಾಸ ಏನ್ ಮಗ? ವ್ಯತ್ಯಾಸ ಏನಿಲ್ಲಪ್ಪ, ನಮ್ದು ಫುಡ್ಡು ನಿಮ್ದು ಬೆಡ್ಡು. ಟೈಮಿಂಗ್ಸ್ ಕಣ, ಮಧ್ಯಾಹ್ನ 12 ಗಂಟೆಗೆ ಬರುತ್ತೆ, ನಿಮ್ದು ರಾತ್ರಿ 9 ಗಂಟೆಗೆ ಬರುತ್ತೆ. ಅದ ಶಾಕ್ ಆಯ್ತು. ನೀನ್ ವೆರಿ ಗುಡ್ ಮಗ. ಓಕೆ, ಈಗ ನಮ್ಮ ಕಿನ್ನಾಳಂಗೆ ಅಡುಗೆ ಹೇಳ್ಕೊಡ್ಬೇಕು. ಖಂಡಿತ, ಕನ್ನಡ ಸೆಟಪ್.
ಓಕೆ, ಯಾವ ರೆಸಿಪಿ ಶೋಭಾ? ಇವತ್ತು ನಾವು ಮಾಡ್ತಿರೋದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅನ್ನ ಬಳಸ್ಕೊಂಡು ಒಂದು ಅದ್ಭುತವಾದಂತಹ ಪುದೀನಾ ರೈಸ್. ಪುದೀನಾ ರೈಸ್ ಮಗ, ನೀನು ಪುದೀನಾ ರೈಸು ಬಾಸ್ಮತಿ ರೈಸ್ ಅಲ್ಲಿ ಯಾವ್ದಾದ್ರು ತಿಂದಿದ್ಯಾ? ಇಲ್ಲಪ್ಪ. ಪುಳಿಯೋಗರೆ ತಿಂದಿದ್ಯಾ? ಇಲ್ಲ. ಲೆಮನ್ ರೈಸ್ ತಿಂದಿದ್ಯಾ? ಇಲ್ವೇ ಇಲ್ಲ. ಹೆಂಗೆ ಸಾಧ್ಯ ಬಾಸ್ಮತಿ ರೈಸ್ ಅಲ್ಲಿ? ಅದೇ ನೋಡಿ ಇದ್ರ ವಿಶೇಷತೆ ನೋಡಿ. ನಾವು ಸಾಮಾನ್ಯವಾಗಿ ಬಾಸ್ಮತಿನ ಬರೀ ಬಿರಿಯಾನಿಗೆ ಮಾತ್ರ ಅದನ್ನ ಸೇರಿಸ್ಬಿಟ್ಟಿದೀವಿ. ಆದ್ರೆ ಇದ್ರಲ್ಲಿ ಗ್ಲೈಸಮಿಕ್ ಕಂಟೆಂಟ್ ಅಂತ ಏನ್ ಹೇಳ್ತೀವಿ ತೀರಾ ಲೋ ಇದೆ. ಬೇರೆ ಅಕ್ಕಿಗಳಲ್ಲಿ 72% ಅಂದ್ರೆ ಶುಗರ್, ನಮ್ಮ ಬ್ಲಡ್ ಶುಗರ್ ಲೆವೆಲ್ ನ ಇನ್ಕ್ರೀಸ್ ಮಾಡುವಂತಹ ಅಂಶ ಅದು. ಕೊಲೆಸ್ಟ್ರಾಲ್ ಇರುವಂತಹ ಎಲ್ಲಾ ಆಹಾರದಲ್ಲೂ ಅದಿರುತ್ತೆ. ಇದ್ರಲ್ಲಿ ಮಾತ್ರ 50% ಅಷ್ಟೇ ಇರೋದು. ಹಾಗಾಗಿ ಇದನ್ನ ಮಾಡರೇಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಡಯಾಬಿಟಿಸ್ ಪೇಷಂಟ್ಸ್ ಹಾಗೂ ವೆಯ್ಟ್ ಲೂಸ್ ಮಾಡಬೇಕು ಅಂತೀರ ಅವರು. ನೋಡಿ ಸರ್, ಏನ್ ಹೇಳಿದ್ರಮ್ಮ, ವಾವ್ ವಾವ್ ವಾವ್, ತುಂಬಾ ಚಂದ ಹೇಳಿದ್ರಿ. ಹಾಗಾದ್ರೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ನ ಬಳಸಿ ನೀವು ಪುದೀನಾ ರೈಸ್ ಮಾಡ್ತಾ ಇದ್ರಿ. ಅದೇ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ನ ಬಳಸಿ ನೀನು ಪುದೀನಾ ರೈಸ್ ಮಾಡ್ಬೇಕು. ಇಲ್ಲೇ ಮಾಡ್ಬೇಕಾ ಇಂಡಿಯಾ ಗೇಟ್ ಮಾಡ್ಬೇಕು? ಇಲ್ಲೇ. ಆದ್ರೆ ನೋಡಿ ಬಾಸ್ಮತಿ ರೈಸ್ ಆಗಿರೋದ್ರಿಂದ ಬೇಗ ಆಗ್ಬಿಡುತ್ತೆ ಅಡಿಗೆ ಅಲ್ವಾ ಮಾಸ್ಟರ್ ಶೆಫ್? ಹಾಗೆ ಹೂ ತರ ಇರುತ್ತೆ. ಹೌದಾ, ವೆರಿ ಗುಡ್ ಮಗ. ಹಂಗಾದ್ರೆ ಒಂದು ದೊಡ್ಡ ಚಾಲೆಂಜ್ ಕಣೋ. ಏನಂದ್ರೆ ನಮ್ಮ ಶೋಭಾ ಮಾಸ್ಟರ್ ಶೆಫ್ ಬಂದ್ಬಿಟ್ಟು ಹೇಳ್ತಾ ಮಾಡ್ತಿರ್ತಾರೆ. ಅವ್ರು ಏನ್ ಹೇಳ್ತಾರೆ ಅದನ್ನ ಕಿವಿಲಿ ಇಟ್ಕೊಂಡು 1 ಗ್ಲಾಸ್ ಅಕ್ಕಿ ಹಾಕ್ಬೇಕು, 2 ಗ್ಲಾಸ್ ಅಕ್ಕಿ ಹಾಕ್ಬೇಕು, ಎಷ್ಟು ನೀರ್ ಹಾಕ್ಬೇಕು, ನೀವ್ ಹೆಂಗತ್ತ ನಾನು 1 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಅದಕ್ಕೆ 1 ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ಅಷ್ಟೇ ಹೇಳೋದು. ಮತ್ತೆ ರಿಪೀಟ್ ಮಾಡೋ ಹಾಗಿಲ್ಲ. ಒಂದೇ ಸತಿ ಹೇಳೋದು. ಹೇಳ್ರಿ, ಆರಾಮ್ ಮಾಡ್ತೀನಿ. ರೆಡಿಯಾ? ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಏನ್ ಮಾಡ್ಬೇಕ್ರಿ ಮೇಡಮ್? ಫಸ್ಟ್ ನೋಡಪ್ಪ ಕಿನ್ನಾಳ, ಈ ಬಟ್ಲು ಪೂರ್ತಿ ಅನ್ನ ಹಾಕೋಬೇಕು ಬಾಸ್ಮತಿ ರೈಸ್. ನೋಡಿ, ಅಷ್ಟೆಲ್ಲ ವಿವರವಾಗಿ ಹೇಳ್ಬಾರ್ದು. ಮಾಸ್ಟರ್ ಶೆಫ್ ಏನ್ ಗೊತ್ತಾ, ನಾನು ಒಂದು ಪ್ಯಾಕೆಟ್ ಬೌಲ್ ತಗೊಂಡು ಇದ್ ಮಾಡ್ತಿದ್ದೀನಿ ಅಷ್ಟೇ ಹೇಳ್ತಾ ಕಿನ್ನಾಳ ಕಿನ್ನಾಳ ಅಂತ ಹೇಳ್ಬೇಡಿ, ಅವ್ನ್ ಗೊತ್ತಾಗ್ಬಿಡುತ್ತೆ ಆಮೇಲೆ. ಅವ್ನ್ ಚಾಲೆಂಜ್ ಆಗ್ಬೇಕಿದು. ಮೇಡಮ್, ಇಂಡಿಯಾ ಗೇಟ್ ರೈಸ್ ಹಾಕೊಂಡೇನ್ರಿ ಅದಕ್ಕೆ ಬಟ್ಲಕ್ಕ ತೊಳ್ಕೊಳ್ಳೋಣ. ತೊಳ್ಕೊಬೇಕ್ರಿ ಅದನ್ನ. ರವಿ ಸರ್ ತಿಂದು ವಾವ್ ಅನ್ಬೇಕು. ಅಂತಾರಣ. ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ ನಮ್ಮ ಶೋಭಾ ಅವರು? ಅನ್ನ ಹಾಕೊಂಡೆ ಅಕ್ಕಿ ಕುಕ್ಕರ್ಗೆ. ಬೇಗ ಕಣೋ, ಬೇಗ ಕಣೋ. ನೀರ್ ತಗೋತಿದ್ದೀನಿ ಈಗ. ನೀವು ಅಲ್ಲಿ ಬಾಳ್ ದೂರ ಹೋದ್ರಿ, ಮೆಲ್ಕಾಸ ಮಾಡ್ರಿ ಮೇಡಮ್. ಸೂರಜ್, ಇವನು ನಿಕ್ಕರ್ ಹಾಕೊಳಕ್ಕೆ ಬರಲ್ಲ, ಕುಕ್ಕರ್ ಹಾಕ್ತಾವನಲ್ಲ. ಏನ್ ಮಾಡತ್ರಿ ಮೇಡಮ್ ಆಮೇಲೆ ನೀವು? ಬಟ್ಲಲ್ಲಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಇದೆ. ಎಣ್ಣೆ ಹಾಕೋತಿದ್ದೀನಿ. ಎದಕ್ಕೆ? ಪ್ಯಾನಿಗೆ. ಎಷ್ಟು ಹಾಕೊಂಡ್ರಿ ಮೇಡಮ್ ಎಣ್ಣೆ? ನೋಡ್ಕೋಬೇಕಿತ್ತು. ನೀವೆಲ್ಲ ತೋರ್ಸೋಳ್ರಿ ನಿಮ್ ಪಾಡಿ ನೀವು ಮಾಡ. ಬೆಳ್ಳುಳ್ಳಿ ಹಾಕ್ತೆ, ಪುದೀನಾ ತೊಳ್ಕೊತಿದ್ದೀನಿ. ನಮ್ ಶೋ ನಿಮ್ ಶೋ ಏನ್ ಗೊತ್ತಮ್ಮ ಡಿಫ್ರೆನ್ಸ್? ನಿಮ್ ಶೋಗೆ ಬಂದವರು ನಗ್ಲಿಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತೆ. ನಮ್ ಶೋಗ್ ಬಂದವರು ಇಷ್ಟು ವರ್ಷ ಮದುವೆ ಆದ್ಮೇಲೆ ನಗ್ತಿದಾರಲ್ಲ ಅನ್ನೋದೇ ಆಶ್ಚರ್ಯ. ಅದೊಂದು ದೊಡ್ಡ ಡಿಫ್ರೆನ್ಸ್. ಮಗ, ಅವ್ರು ಹೇಳೋದನ್ನ ಕರೆಕ್ಟ್ ಮಾಡ್ತಿದ್ಯಾ? ಕರೆಕ್ಟ್ ಮಾಡೋದು ಕೇಳ್ರಿ ಮೇಡಮ್. ಓಕೆ, ಆಲ್ಮೋಸ್ಟ್ ಹಂಗೆ ಇದೆ. ಆಮೇಲೆ ಜಾರಿಗೆ ಹಾಕೋತಿದ್ದೀನಿ ಇದನ್ನ. ಜಾರಿಗೆ ಹಾಕೋಬೇಕು. ಎಣ್ಣೆ ಕುದಿತಾ ಇದೆ, ಏನ್ ಮಾಡಕ್ಕೆ ಅಂತ? ಅದು ಹಪ್ಳ ಕರಿಯಕ್ಕೆ. ಮಗ, ಎಲ್ರಿಗೂ ಆಕ್ಚುಲಿ ನೀನು ಸಿನಿಮಾಗಳಿಗೆಲ್ಲ ರಿವ್ಯೂ ಹೇಳ್ತೇನೆ ಪಂಚ್ಗಳಿಂದ. ಕಪಲ್ಸ್ ಕಿಚನ್ ಇದಕ್ಕೆ ಒಂದು ಬರ್ಲಿ ಮಗ. ಅಣ್ಣ, ಹಿಂದಿಯಲ್ಲಿದ್ದಾನೆ ಅಭಿಷೇಕ್ ಬಚ್ಚನ್, ನಮ್ ಭರ್ಜರಿ ಬ್ಯಾಚಲರ್ಸ್ ಬಂದಿದ್ದಾರೆ ಕಪಲ್ಸ್ ಕಿಚನ್. ಅಕುಲ್ ಹಾಡ್ಬೋದಾ ಪ್ಲೀಸ್? ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು, ഇരുളല്ലു ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು, ಜೊತೆಯಾಗಿ ನಲಿವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನಾಯಲ್ಲಿ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇವೆ ಮಾತೆಗೆ. ರವಿ ಸರ್, ಈಗ ಒಂದು
ಒಂದು ಅಂತಾಕ್ಷರಿ ಆಡೋಣ. ಚಾಲೆಂಜ್ ಏನಾಗುತ್ತೆ ಗೊತ್ತಾ, ಎಲ್ಲ ಅಂತಾಕ್ಷರಿ ಸಾಂಗ್ ರವಿ ಸರ್ ಸಾಂಗ್ ಆಗಿರ್ಬೇಕು. ಹೌದು ಅದು ಮಜಾ ಸಾಂಗ್. ಮುಟ್ಟು 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 ಬಾ, ಮುತ್ತು ಕೊಟ್ಟು ನೋಡು ಬಾ, ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ಕೋಳಿ ಸಾಯಿಸಿ ಚಿಕನ್ ಚಿಲ್ಲಿ ಮಾಡ್ತೀನಿ ನಾನು. ಆಗಿದ್ದ ಕೋಳಿ ಅಲ್ಲಿದ್ದೇನೆ. ಆ ಕೋಳಿಗೆ ಸಾಯಿಸೋರು ವೇಸ್ಟ್ ಮಾಡಬೇಡ, ನಮ್ಮ ಕಪಲ್ ಕಿಚನ್ ಕೊಡು, ಫ್ರೈ ಮಾಡಿ ಡಿಶ್ ಮಾಡ್ತೀವಿ. ವಾವ್ ಫ್ಯಾಂಟಾಸ್ಟಿಕ್. ಅದೇ ಖುಷಿಯಲ್ಲಿ ಇಲ್ಲಿ ಅಡುಗೆ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ವಾವ್ ಸೋ ಬ್ಯೂಟಿಫುಲ್. ರವಿ ಸರ್ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಏನಿಲ್ಲ ಇದು ನೀರಾಗಿದೆ. ಪುದೀನಣ್ಣ ನೀರು ಜಾಸ್ತಿ ಹಾಕಿದ್ದೀನಿ. ಪಲಾವ್ ಮಾಡಿದ್ರೆ ಒಂದು ಕಿಚಡಿ ಮಾಡಿದ್ದೀನಿ, 2 ಲೀಟರ್ ನೀರು ಹಾಕಿ. ಪುದೀನ ಕಿಚಡಿ ಇದು. ಕಪಲ್ಸ್ ಕಿಚನ್ ಕಡೆಯಿಂದ ಒಂದು ಅದ್ಭುತವಾದ ಡಿಶ್ ರೆಡಿ ಆಗಿದೆ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ನ ಬಳಸಿ ಪುದೀನ ಕ್ಯಾಪ್ಸಿಕಮ್ ರೈಸ್. ಒಂದ್ ಕೆಲಸ ಮಾಡಿ, ನೀನ್ ಮಾಡಿರೋ ಅಡಿಗೆ ರಶ್ಮಿ ಅವ್ರ ಫ್ಯಾಮಿಲಿ ತಿಂತಾರೆ, ಅಂಡ್ ಶೋಭಾ ನೀವ್ ಮಾಡಿರೋದು ರವಿ ಸರ್ ಟೇಸ್ಟ್ ಕೊಡಿ. ಮಗ ಕಪಲ್ಸ್ ಕಿಚನ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಮಗ? ನಮ್ಮ ಒಂದು ಶೋನ್ ಸ್ಪೆಷಾಲಿಟಿನೇ ಏನು ಅಂತಂದ್ರೆ, ಬರೀ ನಾವು ಅಡುಗೆ ಬಗ್ಗೆ ಮಾತ್ರ ಮಾತಾಡಲ್ಲ. ಜೀವನ ಅನ್ನೋದೇ ಒಂದು ಫ್ಲೇವರ್ ಇದ್ದಂಗೆ. ಹೆಂಗೆಲ್ಲ ಒಂದು ವೆರೈಟಿ ಬಟ್ ಸ್ಟಿಲ್ ಒಂದೇ ಎಲೆಯಲ್ಲಿ ಇರುತ್ತೆ. ಸಂಸಾರ ಅನ್ನೋದು ಫುಲ್ ಮೀಲ್ಸ್ ಅನ್ನೋದು. ಸೊ ಈ ಅಡುಗೆ ಅನ್ನೋದು ಮದುವೆಗೆ ಬೆಸಿಗೆ ಆಗುತ್ತೆ. ನಾವ್ ಯಾವ್ದೇ ಮದುವೆಗೆ ಹೋಗ್ಲಪ್ಪ, ನಾವೇನಂತೀವಿ, ಹೆಂಗಿತ್ತು ಫಸ್ಟ್ ಜೋಡಿ ಚೆನ್ನಾಗಿತ್ತ ಅಂತ ಮಾತಾಡ್ತಾರೆ. ಅದ್ ಬಿಟ್ರೆ ನೆಕ್ಸ್ಟ್ ಮಾತಾಡೋದೆ ಊಟ ಚೆನ್ನಾಗಿತ್ತ. ಇದೆರಡರಲ್ಲಿ ಯಾವ್ದು ಚೆನ್ನಾಗಿಲ್ಲ ಅಂದ್ರೂ ದೇ ಡೋಂಟ್ ಲೈಕ್ ಇಟ್. ಊಟ ಚೆನ್ನಾಗಿತ್ತು, ಯಾಕೋ ಜೋಡಿ ಹೆಂಗಿತ್ತು, ಜೋಡಿ ಚೆನ್ನಾಗಿತ್ತಪ್ಪ, ಊಟ ಏನ್ ಹಿಂಗಿತ್ತು. ಸೊ ಅದ್ರ ಮಧ್ಯೆ ಒಂದು ಬೆಸುಗೆ ಇದೆ. ಆ ಬೆಸುಗೆನ ಸಂಭ್ರಮಿಸೋದೇ ಕಪಲ್ಸ್ ಕಿಚನ್. ಸೊ ಅಲ್ಲಿ ಬರ್ತಕ್ಕಂಥ ಜೋಡಿಗಳು 20-25 ವರ್ಷ ಸಂಸಾರ ಮಾಡಿರೋರು ಕೂಡ ಬಂದಿದ್ದಾರೆ. ಮದುವೆ ಆಗಿ ಜಸ್ಟ್ 6 ತಿಂಗಳು ಬಂದಿರೋರು ಬಂದಿದ್ದಾರೆ. ಅವ್ರು ಬಂದು ಅವ್ರ ಮದುವೆ ಕಥೆಗಳು ಮಾತಾಡಿದಾಗ ಒಂಥರ ಅನ್ಸುತ್ತೆ. 25-30 ವರ್ಷ ಸಂಸಾರ ಮಾಡಿರೋರು ಬಂದು ಮಾತಾಡಿದಾಗ ಅಯ್ಯೋ ಜೀವನ ಹೆಂಗೆ ಅಂತ ಅನ್ಸುತ್ತೆ. ಸೊ ಹಾಗೆ ಕಪಲ್ಸ್ ಕಿಚನ್ ಅಂತಂದ್ರೆ ಎಂಟೈರ್ಲಿ ಹೇಳ್ಬೇಕಂದ್ರೆ ಅದೇ ಅಡಿಗೆ, ಮದುವೆ, ಅದಕ್ಕೊಂದು ಬೆಸುಗೆ. ಸೂಪರ್. ಅದಕ್ಕೆ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ತಗೋತಾ ಇದೆ ಈ ಕಾರ್ಯಕ್ರಮ. ಗಾರ್ನಿಶಿಂಗ್ ಮಾಡ್ತಾ ಇದ್ದಾರೆ. ರೆಡಿಯಾ? ಪ್ಲೇಟ್ ತಗೊಂಡು ಮುಂದೆ ಬನ್ನಿ ಇಬ್ರು. ಬರ್ರಿ ಮೇಡಮ್, ರಿವೀಲ್ ಮಾಡಮ್ ಬರ್ರಿ. ಓಕೆ, 3, 2, 1 ರಿವೀಲ್. ವಾವ್ ಬ್ಯೂಟಿಫುಲ್. ಸಮಸ್ಯೆನೇ ಇಲ್ಲ. ಸೂಪರ್. ಅಷ್ಟೇ ಮಗ, ಯೂಸ್ ಮಾಡಿದ್ದೇನು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ವೆರಿ ಗುಡ್ ಮಗ. ಈಗ ನೀನ್ ಮಾಡಿರೋದು ರಶ್ಮಿ ಫ್ಯಾಮಿಲಿ ಕೊಡು. ಶೋಭಾ ನೀವು ರವಿ ಸರ್ ತಗೊಂಡೋಗಿ. ರವಿ ಸರ್ ಹೇಗಿದೆ? ರವಿ ಸರ್ ಸೂಪರ್. ಫೈನಲಿ ರಶ್ಮಿ ಫ್ಯಾಮಿಲಿನ ಕೇಳ್ತೀನಿ. ಮೇಡಮ್ ಸರ್ ಹೇಗಿತ್ತು? ಇನ್ನಾಳವರು ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಮಾಡಂತ ಪುದೀನ ಕ್ಯಾಪ್ಸಿಕಮ್ ಪಲಾವ್ ತುಂಬಾ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕರ್ನಾಟಕದ ಎಲ್ಲ ಬ್ಯಾಚಲರ್ಸ್ಗೆ ಒಂದು ಚಿಕ್ಕ ಟಿಪ್ ಕೊಡ್ತೀನಿ ನೋಡಿ. ತಪ್ಪದೆ ಕಪಲ್ಸ್ ಕಿಚನ್ ನೋಡಿ. ಎಲ್ಲ ಅದ್ಭುತವಾದ ಅಡುಗೆಗಳು ಬರ್ತಾ ಇದೆ. ಅಂಡ್ ದಂಪತಿಗಳಂತೂ ಡೆಫಿನೆಟ್ಲಿ ನೀವು ನೋಡಿ ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ. ಸೊ ಡೋಂಟ್ ಮಿಸ್ ವಾಚಿಂಗ್ ಕಪಲ್ಸ್ ಕಿಚನ್. ಅಡುಗೆ, ಮದುವೆ, ಬೆಸುಗೆ. ಥ್ಯಾಂಕ್ ಯು ಸೋ ಮಚ್ ಮಗನೇ. ಹಾಗೂ ರಶ್ಮಿ ಫ್ಯಾಮಿಲಿ ಕುಟುಂಬದವರಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಮುಂದೆ ಈ ವರ ಪರೀಕ್ಷೆನ ಎದುರಿಸೋದಕ್ಕೆ ಬರ್ತಾ ಇರುವಂತ ಭರ್ಜರಿ ಬ್ಯಾಚಲರ್ ಯಾರು ಅಂತ ನೋಡೋಕ್ಕೂ ಮುನ್ನ ಈಗಲೂ ಕಾರ್ಟೂನ್ ನೋಡುವಂತ ಮಗು ತರ ಇರುವಂತಹ ಹುಡುಗಿ ಯಾರು? ಲೆಟ್ಸ್ ವೆಲ್ಕಮ್ ಸಂಜಯ್, ಸಂಜನಾ ಹಾಗೂ ಅವರ ಕುಟುಂಬದವರು. ಮಮ್ಮಿ ಗೀತಾ ಅಂತ, ಅಂಡ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಶ್ರುತಿ. ಹಾಯ್ ಶ್ರುತಿ ಅವರೇ, ಏನ್ ಮಾಡ್ತೀರಿ ನೀವು? ನಾನು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ವೆರಿ ಗುಡ್. ಈಗ ವರ ಬರ್ತಾನೆ, ಅವನೊಂಥರ ಮಾಸ್ಟರ್ ಪೀಸ್. ಅವನ್ ಬಂದ್ರೆ ಸ್ವಲ್ಪ ಎಲ್ರು ಗಪ್ಚುಪ್ಪಾಗಿರ್ತಾರೆ. ರವಿ ಸರ್ ಮಾತ್ರ ಬೈತಾರೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ನೋಡಿ, ಅನುಕಂಪ ತೋರಿಸ್ಬೇಡಿ. ಈಗ ನೋಡ್ರಪ್ಪ, ವರ ಬರ್ತಾ ಇದ್ದಾನೆ. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಛೋಟಾ ಭೀಮ್ ಅಲಿಯಾಸ್ ಟಾರ್ಜನ್ ಅಲಿಯಾಸ್ ಮನೋಹರ.
ಹೊರ ಪರೀಕ್ಷೆಗೆ ಬಂದಿದ್ದೀರಿ. ಹೌದು. ಯಾವ ತರ ಹುಡುಗಿನ ನೀವು ನಿರೀಕ್ಷೆ ಮಾಡ್ತೀರಾ? ನಿಮ್ ತರ ಕ್ಯೂಟ್ ಆಗಿದ್ರೆ ಸಾಕು. ಸಿಕ್ಕಿದಾರ ಯಾರಾದ್ರೂ ಹುಡುಗಿ? ಸಿಕ್ಕಿದ್ಲು, ಹೋದ್ಲು. ಯಾಕೆ ಹೋದ್ರು? ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ವರ್ಕ್ ಆಗ್ಲಿಲ್ಲ. ಆ ಗ್ಯಾಪ್ ಅಲ್ಲಿ ತುಂಬಾ ಸ್ಟಾಪ್ಸ್ ಇತ್ತಂತೆ, ಅದಕ್ಕೆ ಅವ್ರು ಹೊಟ್ಟೋದ್ರು. ಈಗಿನ ಹುಡುಗಿಯರು ತುಂಬಾ ಎಕ್ಸ್ಪೆನ್ಸಿವ್ ಇರ್ತಾರೆ, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಯಾರನ್ನ ನೋಡಿ ಹೇಳ್ತಾ ಇದ್ದೀರಾ ನೀವು? ಅಕ್ಕಪಕ್ಕ ನೋಡಿ ಹೇಳ್ತಾ ಇದ್ದೀರಾ? ಈಗಿನ ಹುಡುಗಿರು ತುಂಬಾ ಎಕ್ಸ್ಪೆನ್ಸಿವ್ ಇರ್ತಾರೆ. ವೀಕೆಂಡ್ ಅಂದ್ರೆ ಪಾರ್ಟಿಗಳಿಗೆ ಹೋಗ್ಬೇಕು, ಅವರು ಲಾವಿಷ ಖರ್ಚು ಮಾಡ್ತಾರೆ. ಅದನ್ನೆಲ್ಲ ಬೇರ್ ಮಾಡ್ಲಿಕ್ಕೆ ಅದನ್ನೆಲ್ಲ ರೆಡಿ ಇದ್ದೀರಾ? ಸಾಧ್ಯ ಆಗತ್ತಾ? ನಾನೇ ಹೇಳ್ಬಿಡ್ತೀನಿ, ವೀಕ್ಲಿ ಒಂದ್ಸಲ ಸಾಕು, ದಿನ ಬೇಡ, ಸ್ವಲ್ಪ ಜಾಬ್ ಜಾಸ್ತಿ ಹೋಗ್ತಾ ಇದೆ, ಹಂಗೂ ಬೇಕಂದ್ರೆ ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ. ಓಕೆ, ನೀವು ಮದುವೆ ಆದ್ಮೇಲೆ ಸಪೋಸ್ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ನಿಮಗೆ ಕಾಲ್ ಟೆಕ್ಸ್ಟ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತೀರಾ, ಬಿಟ್ಬಿಡ್ತೀರಾ? ಮಾಡ್ತಾರೆ 100% ಮಾಡ್ತಾರೆ. 100% ಮಾಡೇ ಮಾಡ್ತಾರೆ. ಲೂಟಿಕ್ ಬೀಳೋದಕ್ಕಿಂತ ಮುಂಚೆ ರಿಪ್ಲೈ ಮಾಡ್ತಾನೆ. ಇಫ್ ಇನ್ ಕೇಸ್ ಸಿಗಾಕೊಂಡ್ರೆ ಸಿಕ್ಕಾಕೋತಾರೆ. ಸಿಕ್ಕಾಕೊಳ್ಳೋದಿಲ್ಲ. ಯಾಕೆ? ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರನ್ನ ಯಾವ್ದೋ ಬೇರೆ ಹುಡುಗನ ಹೆಸರಲ್ಲಿ ಸೇವ್ ಮಾಡಿರ್ತಾರೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕಾಣುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ ನೀನು. ಅವನು ಮದುವೆ ಆಗೋ ಕೊನೆ ದಿನದವರೆಗೂ ನಾನು ಎಕ್ಸ್ ಗರ್ಲ್ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತೀನಿ. ಅಕಸ್ಮಾತ್ ಅವಳು ಸಿಗ್ಲಿಲ್ಲ ಅಂದ್ರೆ ತಾಲಿ ಕಟ್ತೋಳ್ ಜೊತೆನೆ ಕರೆಕ್ಟ್ ಆಗಿರ್ತೀನಿ ಅಣ್ಣ. ಅದು ಮೋಸ ಮಾಡ್ದಂಗೆ ತಾನೇ ಹುಡುಗಿಗೆ. ಯಾಕೆ? ಫೀಲಿಂಗ್ಸ್ ಇಲ್ಲದೆ ಹೆಂಗ್ ಮದ್ವೆ ಆಗ್ತೀರಾ ನೀವು? ಹೆಂಗ್ ಒಂದು ಹುಡುಗಿನ ಒಪ್ಕೊಂತೀರಾ? ಕರೆಕ್ಟ್ ಪ್ರಶ್ನೆ ಅದು. ಹೊಡೀರಿ ಅವನಿಗೆ ಎರಡು. ಅಲ್ಲ, ಮದುವೆ ಆಗೋರ್ಗು ಕಾಯ್ತಾ ಕೂತಿರ್ತೀಯ, ಎಕ್ಸ್ ಬಂದ ತಕ್ಷಣ ಅವ್ಳು ಬಿಟ್ಟು ಹೋಗ್ತೀಯ. ನೀನೊಂದು ಗಂಡ್ಸನ ನನ್ನ ಮಗ. ಅವಳಿಗೆ ಆಲ್ರೆಡಿ ಬಿಟ್ಟು ಇವಳಿಗೆ ಮೋಸ ಮಾಡಿ ಇವಳು ಬಿಟ್ಟು ಹೊಡೋಗೋದು. ನಿನ್ ಮೇಲೆ ಎಲ್ಲಿಂದ ಬಂದ್ರ ನೀವೆಲ್ಲ? ಆಯ್ತು ಸರಿ, ನೀವೇನ್ ಮಾಡ್ತೀರಾ ಹಂಗಾದ್ರೆ? ನಾನಿಲ್ಲ, ನಾನು ಬ್ರೇಕಪ್ ಆದ ತಕ್ಷಣ ಬ್ಲಾಕ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್. ಯು ಆರ್ ಡೈವರ್ಸ್ಡ್, ಗೆಟ್ ಔಟ್. ಮನೋಹರ, ಕೇರ್ಪೇಟದ ನೀನ್ ರೌಡಿಜಮ್ ಸ್ಟೋರಿ ಅದಲ್ಲ, ಕೋಟಿಗೆ ಹೋಗ್ಬಿಟ್ಟು ಅದ್ ಹೇಳ್ಬಿಟ್ಟು 2 ಮೋಟಿವೇಶನ್ ಸ್ಪೀಚ್ ಅವರ ಹೈಫೈಲ್ ಸ್ಟೋರಿ ಬಗ್ಗೆ ನೀವು ಕೇಳಬೇಡಿ, ಅದಕ್ಕೆ ರವಿ ಸರ್ ಮಾತ್ರ ಉತ್ತರ ಕೊಡ್ತಾರೆ. ನನ್ನ ಮಗ ವೈಫೈನೇ ನನ್ನ ಹತ್ರ ಕೇಳ್ತಾನೆ, ಅವನು ವೈಫೈ. ಈಗ ಟಾಸ್ಕ್ ಏನಾದ್ರು ಕೊಡ್ತೀರಾ ಗೀತಾ ಅವರೇ? ಈಗ ಫಾರ್ ಎಕ್ಸಾಂಪಲ್ ಅವ್ರು ಸಿನಿಮಾಗೆ ಹೋಗ್ತಿರ್ತಾರೆ, ಅಲ್ಲಿ ಒಂದು 5 ಜನ ಅಟ್ಯಾಕ್ ಮಾಡ್ತಾರೆ. ಹೀರೋಯಿಸಮ್ ತೋರಿಸ್ಕೊಂಡು ಹುಡುಗಿನ ಕಾಪಾಡಬೇಕು. ನನಗೆ ನಂಬಿಕೆನೇ ಇಲ್ಲ. ಅಲ್ಲಿ ಕಳ್ರಿ ಯಾರು ಗೊತ್ತಾ? ಸೂರಜ್, ಗಿಲ್ಲಿ ನಟ, ರಾಕೇಶ. ಸಖತ್ತಾಗಿದ್ದೆ ಕಣೆ. ಏಯ್, ಯಾರು ರೇಗಿಸ್ತೀವಿ, ಏನೋ ಮಾಡ್ತೀಯಾ? ಸುತ್ತ ಸಮುದ್ರ, ಮಧ್ಯದಲ್ಲಿ ಕಾಡು, ಅಲ್ಲೊಬ್ಬ ಗತ್ತು ತಲೆಗಳು, ಅವನ ಹೆಸರು ರಾವಣ ಅಂತ ಕರೀತಾರೆ. ಅದವನು ನೀನಲ್ಲ. ಹೋಗ ನನ್ನ ಹುಡುಗಿನ ಕರ್ಕೊಂಡು ಹೋಗೋದು ಏನ್ ಮಾಡ್ತೀಯ? ಹುಡುಗಿ ಕಣ. ಆಕ್ಚುಲಿ ಆಕ್ಷನ್ ಹೀರೋ ಇಲ್ಲಿ ಫೇಲ್. ಸಾರಿ ಮೇಡಮ್, ನಿಮ್ ಮಗಳನ್ನ ಸೇವ್ ಮಾಡಕ್ ಆಗಲ್ಲ ಈ ಹುಡುಗ. ಆದ್ರೆ ಯಾವ್ದ್ರಲ್ಲಿ ಬಚಾವಾಗ್ತಾನೆ? ರವಿ ಸರ್, ಹುಡುಗ ಇಂಪ್ರೆಸ್ ಮಾಡುದ್ನ ರವಿ ಸರ್? ಅವನು ರಿಜೆಕ್ಟೆಡ್, ಡಿಜೆಕ್ಟೆಡ್, ಇಜೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್, ಟೇಕ್ ಕೇರ್ ಮಾ. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಫಾರ್ ಸಂಜನಾ ಹಾಗೂ ಅವ್ರ ಫ್ಯಾಮಿಲಿಗೆ. ಇವತ್ತಿನ ವರ ಪರೀಕ್ಷೆಯಲ್ಲಿ ನಮ್ಮ ಬ್ಯಾಚುಲರ್ಸ್ ಫ್ಯಾಮಿಲಿಗಳನ್ನು ಇಂಪ್ರೆಸ್ ಮಾಡ್ಬಿಟ್ಟಿದ್ದಾರೆ. ಅದ್ಭುತವಾದ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದು ಈ ಪರೀಕ್ಷೆ, ಈ ಎಂಟರ್ಟೈನ್ಮೆಂಟ್ ನಾಳೆ ಕೂಡ ಮುಂದುವರಿಯುತ್ತೆ. ಅದಕ್ಕೆ ನೀವು ಖಂಡಿತ ನೋಡ್ಲೇಬೇಕು. ಇದು ನಿಮ್ಮ ಅಚ್ಚುಮೆಚ್ಚಿನ ಭರ್ಜರಿ ಬ್ಯಾಚುಲರ್ಸ್, ಕೋ-ಪವರ್ಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ಸ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, RKG ತುಪ್ಪ, ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಸಿಗುವ. ಟಿಲ್ ದೆನ್, ಈ ನಿಮ್ಮ ಅಕ್ಕಲ್ ಕಡೆಯಿಂದ ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಎಂಜಾಯ್.